ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ. ಈ ಗ್ರಂಥದಲ್ಲಿ ಒಬ್ಬ ಸಾಧಕನು ಪರಮಾತ್ಮನನ್ನ ಕಾಣಬೇಕಾದರೆ, ಪರಶಿವನೊಂದಿಗೆ ಸಾಮರಸ್ಯವನ್ನ ಪಡಿಬೇಕಾದರೆ 101 ಮೆಟ್ಟಲುಗಳನ್ನು ಏರುತ್ತಾ ಹೋಗಬೇಕು ಅನ್ನುವಂಥ ಮಾರ್ಗವನ್ನು ತಿಳಿಸಿದ್ದಾರೆ. ಈ ಮಾರ್ಗ ಬಹಳ ದೂರದ. ಇದು ಕಾರ್ಯಕ್ರಮ ಇರೋದು 18 ದಿವಸದ. ದಿನ ಒಂದು ಪೌಂಟುಣಿಗೆ ಏರಿದ್ರು 15ಕ್ಕೆ ಮುಟ್ಟಬಹುದು. ಆದರೆ ಜಗದಳು ಅರ್ಧಕ್ಕ ಬಿಟ್ಟು ನಮ್ಮನ್ನು ಹೋಗ್ಬಿಡ್ತಾರ, ಮುಂದೆ ನಮ್ಮ ಗತಿ ಏನು ಅಂತ ಬಹಳ ಜನರಿಗೆ ಚಿಂತೆನೂ ಆಗ್ತದೆ. ಅದಕ್ಕೆ ನಾವು 18 ದಿವಸದಲ್ಲಿ ಎಷ್ಟು ಪೌಂಟುಣಿಗೆ ಹತ್ತೀವಿ ಇನ್ನೂ ಗುರುತಿಲ್ಲ. ಯಾಕೆ ಇನ್ನ ಮೊದಲನೇ ಪೌಂಟುಣಿಗೆ ಅದೀವಿ ನಾವು. ಇವತ್ತಿಗಾಗಲೇ ಒಂದು ವಾರ ಮುಗಿತಾ ಬಂತು. ಒಂದು ವಾರದಿಂದ ನಾವು ಎಲ್ಲಿದೀವಿ ಅಂದ್ರೆ ಮೊದಲನೇ ಪಾಯಿಂಟಿನ ಮೇಲೆ ಇದೆ. ಇನ್ನು ಉಳಿದಿರೋದು 10-11 ದಿವಸದಾಗ ಎಷ್ಟು ನಾವು ಮೇಲೆ ಹತ್ತೀವೋ ಗುರುತಿಲ್ಲ. ಆದ್ರೆ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ. ಇದು ಮಾರ್ಗ ಹೇಗಿದೆ ಅಂದ್ರೆ, ಒಂದು ಹೆಜ್ಜೆ ನೀವು ದೇವರ ಕಡೆಗಿಟ್ರಂದ್ರೆ ಉಳಿದೆಲ್ಲ ಹೆಜ್ಜೆ ದೇವರೇ ನಿಮ್ ಕಡೆಗೆ ಬರುವಂತ ಸನ್ನಿವೇಶ ಇರ್ತದೆ. ಆದ್ರೆ ಒಂದು ಹೆಜ್ಜೆ ನೀವು ಮನೆ ಬಿಟ್ಟು ಈ ಕಡೆ ಇಡಾಕ್ ಕಲಿಬೇಕಷ್ಟೆ. ಬಹಳ ಜನರು ಒಂದು ಹೆಜ್ಜೆನ ಇಡಾಕ್ ತಯಾರಿಲ್ಲ. ಏನ್ ಮಾಡೋದು ಅವ್ರಿಗೆ? ಆರಾಮ್ ಕವದಿ ಹೊಚ್ಕೊಂಡು ಮಕ್ಕೊಂಡ್ಬಿಟ್ರ ಮನ್ಯಾಗ. ಶಖಾಪುರ ಸ್ವಾಮಿಗಳು, ಪರಶುಮಠದ ಸ್ವಾಮಿಗಳು, ಬಸಯ್ಯ ಸ್ವಾಮಿಗಳು 2-3 ತಿಂಗಳ ತಿರುಗಾಡಿ ಪಾಂಪ್ಲೇಟ್ ಹಂಚಿ ಒಂದು ಬಸ್ ಉಳಿದಿಲ್ಲ, ಒಂದು ಗ್ವಾಡೆ ಉಳಿದಿಲ್ಲ. ಎಲ್ಲಿ ನೋಡಿದಲ್ಲಿ ಜಗದ ಪೋಸ್ಟರ್ ತುಂಬ್ಯಾವ. ಆದ್ರೆ ಇವತ್ತೇನು ನೀವೆಲ್ಲ ಈ ತಪವನ್ನು ತುಂಬಾ ಮಂದಿ ಕೂತ್ಕೊಂಡಿರಿ. ಇಷ್ಟೆಲ್ಲ ಅವರ ಕಷ್ಟಪಡೋದ ಉದ್ದೇಶ ಏನು ಅಂದ್ರೆ, ನೀವು ಒಂದು ಹೆಜ್ಜೆ ಆದ್ರೂ ಕೂಡ ಈ ಕಡೆ ಬರಬೇಕು ಅಂತ ಅಷ್ಟೇ. ಒಬ್ಬ ಚಕ್ರವರ್ತಿ ರಾಜನಿಗೆ ಒಬ್ಬ ಮಗ ಇದ್ನಂತ. ಮಕ್ಕಳು ಹೆಂಗಿರ್ಬೇಕು ಅಂದ್ರೆ, ತಂದೆ ತಾಯಿಗಳು ಹೇಳ್ದಂಗ ಕೇಳ್ಕೊಂಡಿರ್ಬೇಕಂದ್ರೆ ಅವಾಗ ಮಕ್ಕಳು ಅಂತ ಕರೀತಾರೆ. ಆದ್ರೆ ಆಜ್ಞಾಧಾರಕ ಮಕ್ಕಳು ಹುಟ್ಟಬೇಕಾದ್ರೂ ಒಂದು ದೊಡ್ಡ ಪುಣ್ಯ ಬೇಕಾಗ್ತದೆ. ರಾಜನಿಗೆ ಏನೋ ಮಗ ಹುಟ್ಟಿದ. ಆದ್ರೆ ಹೆಂಗಿದ್ನಂದ್ರೆ ಬಹಳ ಹಠಮಾರಿ ಮಗ ಅವ. ತನಗೇನು ತಿಳಿತದ ಅದನ್ನೇ ಮಾಡೋ ಹೊರತಾಗಿ ಯವ್ವ ಅಪ್ಪ ಹೇಳಿದ್ ಯಾರದು ಕೇಳೋ ಪೈಕಿ ಅಲ್ಲವ. ಇನ್ನೇನು ಮಾಡೋದು? ಒಬ್ಬನೇ ಮಗ, ರಾಜ್ಯ ಮಾಡ್ಲಿಕ್ಕೆ ಮತ್ತಾರಿಲ್ಲ ಅಂತ ತಿಳ್ಕೊಂಡು ಹಾಗೂ ಹೀಗೂ ಮಾಡಿ ಉಣಿಸ್ತಾ ತಿನ್ನಿಸ್ತಾ ದೊಡ್ಡವನ್ ಮಾಡಿದ್ರ ಅವನು. ಏನಾದರೂ ಕಲಿಯಪ್ಪ ಅಂದ್ರೆ ಕಲಿಯಾಕೂ ತಯಾರಿಲ್ಲ. ಒಳ್ಳೆಯವರ ಸಹವಾಸ ಮಾಡಂದ್ರ ಸಹವಾಸ ಮಾಡ್ಲಿಕ್ಕೆ ತಯಾರಿಲ್ಲ. ಬರೇ ದುಷ್ಟ ಹುಡುಗರ ಸಂಘ ಮಾಡ್ಕೋಂತ ತಿರುಗಾಡ್ಕೋಂತ ಉಣ್ಕೋಂತ ನಿದ್ದೆ ಮಾಡ್ಕೋಂತ ದೊಡ್ಡವಾದಷ್ಟೆ. ಶರೀರ ಏನೋ ದೊಡ್ಡದಾಯ್ತು, ಬುದ್ಧಿ ಮಾತ್ರ ಹಠ ಇತ್ತದು. ಅದಕ್ಕೆ ಮನುಷ್ಯನ ಸರ್ವ ಅವಯವಗಳಿಂದ ಮನುಷ್ಯ ಬೆಳೀತಾ ಇದ್ರೆ ಸುಂದರವಾಗಿ ಕಾಣುತ್ತಾನೆ. ಕೈಕಾಲು ಬಹಳ ದೊಡ್ಡವಾದ, ತಲೆ ಈಟ ಆಯ್ತಂದ್ರೆ ಹೆಂಗ್ ಕಾಣ್ತಾನೆ ನೋಡಕ್ ಮನುಷ್ಯ. ಅಥವಾ ತಲೆನೇ ಬಹಳ ದೊಡ್ಡದಾತು, ಕೈಕಾಲು ಸಣ್ಣವಾದ್ರೂ ಚಂದ ಕಾಣಂಗಿಲ್ಲ. ಹಾಗ ಬುದ್ಧಿ ಮತ್ತು ಬಲ ಎರಡು ಸಮಾನವಾಗಿ ಬೆಳಿಬೇಕಂತ. ರಾಜನ ಮನೆಯಲ್ಲಿ ಉಣ್ಣಾಕ್ ತಿನ್ನಕೇನು ಕಡಿಮೆ ಇದೆಯಲ್ಲ, ದಷ್ಟಪುಷ್ಟವಾಗಿ ಬೆಳೆದೇನು ಖರೆ. ಆದರೆ ಗುರು, ಹಿರಿಯರು, ಶಾಸ್ತ್ರ, ದೇವರು ಇದ್ರ ಬಗ್ಗೆ ಜ್ಞಾನ ಮಾತ್ರ ಅವನಿಗೆ ಬರಲೇ ಇಲ್ಲ. 16 ವಯಸ್ಸಾತು, 18 ವಯಸ್ಸಾತು, 20 ವರ್ಷ ವಯಸ್ಸಾತು. ಮಗನಿಗೆ ವಯಸ್ಸು ಹೆಚ್ಚಾಗ್ತಾ ಬಂತು. ಮಗ ದೊಡ್ಡವಾಗ್ತಂತ ಹೋದ. ತಂದೆ ವಯಸ್ಸು ಇಳಿಮುಖ ಆಯ್ತು.
ಮುಪ್ಪಿನ ಕಾಲ ಬಂತು. ಸಾಮಾನ್ಯವಾಗಿ ತಂದೆ ತಾಯಿ ಏನು ವಿಚಾರ ಮಾಡ್ತಾರೆ ಅಂದ್ರೆ ನಾವು ಏನು ಗಳಿಸಿಟ್ಟಿವಿ ಅದನ್ನ ಮಕ್ಕಳು ಸುರಕ್ಷಿತವಾಗಿ ಇಟ್ಕೊಂಡು ಹೋಗ್ಬೇಕು, ಇನ್ನು ಬೆಳೆಸ್ಬೇಕಂತ ಅಪೇಕ್ಷೆ ಪಡ್ತಾರೆ ಹೊರತಾಗಿ ಅದನ್ನ ಹಾಳು ಮಾಡಿ ಹೋಗ್ಬೇಕಂತ ಯಾರು ಅಪೇಕ್ಷೆ ಪಡಂಗಿಲ್ಲ. ಹಾಗೆ ರಾಜ ಏನು ವಿಚಾರ ಮಾಡಿದ ಅಂದ್ರೆ ನಾನಂತೂ ವಯಸ್ಸಾಯ್ತು, ಇನ್ನು ಈ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕಂತಕ್ಕಂಥ ವಿಚಾರ ಮಾಡಿ ನೀನು ಜಗತ್ತಿಗೆ ರಾಜ ಆಗ್ಬೇಕಾದ್ರೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ಈ ದೇಶಕ್ಕೆ ರಾಜ ಅಂದ್ರೆ ಬರೀ ಸಾಕ್ಷಾತ್ ದೇವರಿದ್ದಂಗೆ ಎಲ್ಲರನ್ನೂ ಸಮಾನವಾಗಿ ಅವ ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಸ್ವಲ್ಪ ದಿವಸ ಗುರುಕುಲದಲ್ಲಿದ್ದು ಏನಾದರೂ ಅಭ್ಯಾಸ ಮಾಡ್ಕೋ, ತಿಳ್ಕೋ, ತತ್ವಜ್ಞಾನ ಮಾಡಿಕೊಂಡು ನಿನಗೆ ಸಿಂಹಾಸನ ಮೇಲೆ ನಾವು ಕೂಡಿಸ್ತೀವಿ, ಪಟ್ಟಾಭಿಷೇಕ ಮಾಡ್ತೀವಿ ಅಂತಂದ್ರೆ ಮಗ ಅಂದ ನೀ ಪಟ್ಟಾಭಿಷೇಕ ಮಾಡಿದ್ರೆ ಮಾಡು, ಬಿಟ್ರು ಬಿಡು, ನಾನು ಮಾತ್ರ ಹಿಂಗ ಇರವ ಅಂದ. ತಂದೆಗೆ ಸಹನೆ ಮೀರೋಯ್ತು. ಹೇಳೋರು ಎಷ್ಟು ದಿವಸ ಹೇಳ್ತಾರ ಅಂದ್ರೆ ಹೇಳ್ತಾರ ಕಡೆ ಬ್ಯಾಸರ ಐತಪ್ಪ ಅಂದ್ರೆ ಒದ್ದು ಹೊರಗೆ ಹಾಕ್ಬಿಡ್ತಾರ. ಹಾಗೇನ್ ಮಾಡಿದಂದವ ತಂದೆಗೆ ಸಿಟ್ಟು ಬಂತು. ಇಷ್ಟು ದೊಡ್ಡ ಸಿಂಹಾಸನ ಮೇಲೆ ಕೂಡಿರ್ಬೇಕಾದ್ರೆ ಮನುಷ್ಯನಿಗೆ ಬುದ್ಧಿ ಚೆನ್ನಾಗಿರಬೇಕು, ಆ ಬುದ್ಧಿನೇ ಬರೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಒಂದ್ ದಿವಸ ಬೈದು ಮಗನ್ನ ಅರಮನೆಯಿಂದ ರಾಜ ಹೊರಗೆ ಹಾಕಿಬಿಟ್ಟ. ಇಂಥ ಮೂರ್ಖ ಮಗ ಇದ್ರು ಅಷ್ಟ ಸತ್ರು ಅಷ್ಟ ಅಂತ ತಿಳ್ಕೊಂಡು ಹೊರಗೆ ಹಾಕಿದಾಗ ನಮ್ಮಪ್ಪ ನನಗೆ ಹೊರಗೆ ಹಾಕ್ಯಾನ, ಹೊರಗೆ ಹಾಕೋ ಉದ್ದೇಶ ಏನು ಇದನ್ನು ತಿಳ್ಕೊಳ್ಳಿಕ್ಕೆ ವಿಚಾರ ಮಾಡಲಿಲ್ಲ. ಹೊರಗೆ ಹಾಕ್ಯಾನಂದ್ರೆ ನನಗೆ ಹೊರಗೆ ಹೋಗ್ಬಿಡ್ಲು ಅಂತ ತಿಳ್ಕೊಂಡು ಹೇಳಿ ಹೊರಗೆ ಹೋದ ಹಂಗ ಹೊರಗೆ ರಾಜ್ಯ ಬಿಟ್ಟು, ರಾಜ್ಯದ ಸೀಮಾ ಬಿಟ್ಟು ಹೊರಗೆ ಹೋಗ್ಬಿಟ್ಟು. ಬುದ್ಧಿ ಇಲ್ಲ ಅಂದ್ರೆ ಏನ್ ಮಾಡ್ತದೆ ಮನುಷ್ಯ ಅಂದ್ರೆ ಬಿಕ್ಕಿ ಬೇಡಿ ತಿನ್ನೋ ಪಡೆ ಬರ್ತದೆ. ರಾಜನ ಹೊಟ್ಟೆಯಲ್ಲೇ ಹುಟ್ಟಿದ್ರು ಕೂಡ ಅದಕ್ಕೆ ತಕ್ಕಂತೆ ವಿದ್ಯಾ ಬುದ್ಧಿ ಇರದೆ ಹೋದರೆ ಮನುಷ್ಯ ಕೊನೆಗೆ ಭಿಕ್ಷಾ ಪಾತ್ರೆ ತೆಗೆದು ಭಿಕ್ಷಾ ಬೇಡಬೇಕಾಗ್ತದ. ಅದಕ್ಕೆ ಅವ ರಾಜ್ಯದ ಹೊರಗೆ ಹೋದ್ಮೇಲೆ ನಾನು ಯಾರು ಗುರ್ತು ಹಿಡಿತಾರೆ ಅಂತ ತಿಳ್ಕೊಂಡು ದುಷ್ಟ ಜನರ ಸಹವಾಸ ಮಾಡಿದ. ಅಲ್ಲೆಷ್ಟಿಲ್ಲೆಷ್ಟು ಭಿಕ್ಷಾ ಬೇಡೋದು, ಎಲ್ಲೇ ತಿನ್ನೋದು, ಎಲ್ಲೇ ಬೀಳೋದು, ಹೀಗೆ ರಾಜಕುಮಾರನಾಗಿಯೂ ಕೂಡ ದರಿದ್ರರಂತೆ ಅವನ ವ್ಯವಹಾರ ನಡೀತು. ವಾರ ಆಯ್ತು, 2 ವಾರ ಆಯ್ತು, ತಿಂಗಳಾಯ್ತು, ವರ್ಷ ಆಯ್ತು, 2 ವರ್ಷ ಆಯ್ತು. ಮಾಡಿದ ತಪ್ಪನ್ನ ಕ್ಷಮಾ ಬೇಡಿಕೊಂಡು ರಾಜನ ಹತ್ರ ಹೋಗ್ಬೇಕನ್ನುವಂತ ಬುದ್ಧಿ ಮಗನಿಗೆ ಬರಲೇ ಇಲ್ಲ. ನಾನು ಸತ್ರ ಹಿಂಗ ಸಾಯ್ತನ ಹೊರತಾಗಿ ನಾ ರಾಜನ ಕಡೆಗೆ ಹೋಗೋದಿಲ್ಲ ಅಂತ ತಿಳ್ಕೊಂಡು ಹಠಮಾರಿತನದಿಂದ ಅವ ಹಾಗೆ ಅಲ್ಲೇ ಕುತ್ಕೊಂಡ್ಬಿಟ್ಟು. ಈ ಕಡೆ ರಾಜನ ಮನಸ್ಸಿನಾಗ ಮಗ್ಗೆ ಮೋಹ. ಅದಕ್ಕ ಆ ಮೋಹದಿಂದಾಗಿ ರಾಜ ಏನು ವಿಚಾರ ಮಾಡಿದ ಅಂದ್ರೆ ಏನಾದ ನನ್ನ ಮಗ ಅದಾನೆ, ಹೇಗಾದ್ರೆ ಮಾಡಿ ಅವನು ಕರ್ಕೊಂಡು ಬಂದು ಕೊನೆಗೆ ಅವನು ನನ್ನ ಸಿಂಹಾಸನ ಮೇಲೆ ಕುಂಡ್ರಿಸಿ ನಾ ಸಾಯ್ಬೇಕು ಅಂತ ಅವನಿಗೆ ವಿಚಾರ ಬಂತು. ಅವಾಗ ತನ್ನ ಆಸ್ಥಾನದ ಮುಖ್ಯಮಂತ್ರಿನ ಕರೀತಾರೆ. ನೋಡು, ನನ್ನ ಮಗ ಹೀಗೋಗಿ ಅನೇಕ ವರ್ಷಗಳಾಗ್ಬಿಡ್ತು, ಹೊಳ್ಳಿ ಬರಬೇಕನ್ನುವಂಥ ವಿಚಾರಣೆ ಅವನಿಗೆ ಬರ್ತಾ ಇಲ್ಲ, ಅವ ಎಲ್ಲದನ್ನುವಂತ ಸುದ್ದಿ ಅವನು ಮಾಡಿಲ್ಲ. ಅದಕ್ಕೆ ನೀವು ಹೇಗಾದರೂ ಮಾಡಿ ಹೋಗಿ ಹುಡುಕಾಡಿಕೊಂಡು ಅವನು ಕರ್ಕೊಂಡು ಬರ್ರಿ. ಅವ ಕಲಿದೇ ಇರ್ಲಿ, ಹೆಂಗಾರ ಯಾಕಿರಲಕ್ಕ ಅವನ ಹಣೆ ಬರ ಅವನು ಸುತ್ತಿರ್ತದ. ಅವನಿಗೆ ಸಿಂಹಾಸನ ಮೇಲೆ ಕುಂಡ್ರಿಸಿ ನಾನು ಪ್ರಾಣ ಬಿಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಮಂತ್ರಿಯನ್ನ, ಸೈನಿಕರನ್ನ ಎಲ್ಲಾ ಕಡೆ ಹುಡುಕ್ಲಿಕ್ಕೆ ಕಳಿಸಿಕೊಟ್ನ. ಅವರು ತಮ್ಮ ರಾಜ್ಯದ ಎಲ್ಲಾ ಕಡೆ ಹುಡುಕಿಡ ಸಿಗಲಿಲ್ಲವ. ಕೊನೆಗೆ ರಾಜ್ಯದ ಹೊರಗಡೆ ಸೀಮಾದೊಳಗೆ ಎಲ್ಲ ರದಾನ ತಿಳ್ಕೊಂಡು ಹುಡುಕಾಡ್ಕೊಂತ ಹೋದಾಗ ಅವ ರಾಜಧಾನಿಯಿಂದ ಹೋಗೋ ಕಾಲ ಯಾವ ಬಟ್ಟೆ ಉಟ್ಕೊಂಡು ಹೋಗಿದ್ದಲ್ಲ ಅವೇ ಬಟ್ಟೆನೂ ಮೈ ಮೇಲಿದ್ದು. ಮತ್ ಬೇರೆ ಬಟ್ಟೆ ಕೊಡೋರು ಯಾರದ? ಸುಮ್ಮನೆ ಭಿಕ್ಷಾ ಬೇಡ್ಕೊಂತಿದ್ದ, ಊಟ ಮಾಡ್ತಿದ್ದ, ಶರೀರ ಕ್ಷೀಣ ಆಗ್ಯದ, ಬಟ್ಟೆಲ್ಲ ಹೊಲಸಾಗ್ಯಾವ.
ರಾಜಕುಮಾರ ಅಂತ ತಿಳ್ಕೊಂಡು ಗುರುತು ಹಿಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಇಂಥ ಹೀನವಾದ ಸ್ಥಿತಿಯಲ್ಲಿ ಎಲ್ಲೋ ಒತ್ತಟ್ಟಿಗೆ ಕೆರಿ ದಂಡೆ ಮೇಲೆ ಕೂತ್ಕೊಂಡಿದ್ದು. ಮಂತ್ರಿ ಹಾಗೂ ಸೈನಿಕರು ಹೋಗಿ ನೋಡಿ ಅವರಿಗೆ ಬಹಳ ಮನಸ್ಸಿಗೆ ನೋವಾಯ್ತು. ಎಂಥ ರಾಜಪಿಂಡ ಇದು, ಬುದ್ಧಿಹೀನ ಇಂಥ ಸ್ಥಿತಿ ಬಂತಲ್ಲ ಇವನೇನು ತಿಳ್ಕೊಂಡು ಹೋಗಿ ಅವನಿಗೆ ಕೇಳಿದ್ರಣಪ್ಪ, ರಾಜರ ಕಳಿಸಿಕೊಟ್ಟಾರ, ಅದಕ್ಕ ರಥನು ತಗೊಂಡು ಬಂದಿವಿ, ನೀ ರಥ ಕುತ್ಕೊಂಡೆ ಅಂದ್ರೆ ಕರ್ಕೊಂಡು ನೀನ್ ರಾಜಧಾನಿ ಕರ್ಕೊಂಡಕ್ಕಿವಿ, ಅದಕ್ಕೆ ನೀ ಕೂಡ್ರು ಬಾ ಅಂತಂದ್ರು. ಅವ ಅಂದ, ನಮ್ಮ ಅಪ್ಪನ ಹೊರಗೆ ಹಾಕ್ಯಾನಂದ್ರ ನಾ ಏನ್ ಅವನ್ ರಾಜಧಾನಿಗೆ ಬರಂಗಿಲ್ಲ, ಅದಕ್ಕೆ ನೀವು ಹೆಂಗ್ ಬಂದಿರಲ್ಲ ಹಂಗ ನೀವು ಹೊಳ್ಳಿ ಹೋಗ್ಬಿಡ್ರಿ, ನಾನು ಮಾತ್ರ ಬರಂಗಿಲ್ಲ ಅಂತ ಹೇಳ್ದ. ಇವ್ರು ಮಂತ್ರಿ ಸೈನಿಕರು ಹೋಗಿ ರಾಜನಿಗೆ ಹೇಳಿದ, ಏನ್ರಿ ನಿಮ್ ಮಗ ಸಿಕ್ಕಾನ ಖರೆ, ಅವನ ಬುದ್ಧಿ ಏನು ಬದಲಾಗಿಲ್ಲ, ಶರೀರ ಬದಲಾಗ್ಯದ, ಕ್ಷೀಣ ಆಗ್ಯದ, ಕೃಷಿ ಆಗಿದ್ದಾನೆ, ಅದರ ಬುದ್ಧಿ ಮಾತ್ರ ಬದಲಾಗಿಲ್ಲ. ಬಾರಪ್ಪ ಅಂತ ಬುದ್ಧಿ ಮಾತು ಹೇಳಿದ್ರೆ ಅಂದ್ರೆ ನಾನು ಬರಂಗಿಲ್ಲ ಅಂತ ತಿಳ್ಕೊಂಡು ಮತ್ತೆ ಹಠ ಮಾಡಕತ್ತಾನೆ, ಅದಕ್ಕೆ ಹೇಗ್ ಮಾಡೋದು? ಅವ ರಾಜ ಹೇಳಿದ್ನಂತ, ಎಷ್ಟ ಆದ್ರೂ ನನ್ನ ಮಗ ಅದನವ, ಹೇಗಾದ್ರೂ ಅವನು ಕರ್ಕೊಂಡು ಬರ್ಬೇಕಾಗ್ಯದ, ಅದಕ್ಕೆ ಒಂದು ಮಾತು ಅವನಿಗೆ ಹೋಗಿ ನೀವು ಹೇಳ್ರಿ, ಸಂಪೂರ್ಣವಾಗಿ ನನ್ನ ಹತ್ರ ಅವನೇ ಬರ್ಬೇಕನ್ನುವಂಥದ್ದು ನೇಮೇನಿಲ್ಲ, ನಾನು ಈ ಕಡೆಯಿಂದ ನಡ್ಕೋಂತ ಅರ್ಧ ದಾರಿಗೆ ಬರ್ತೀನಿ, ಅವನು ಆ ಕಡೆಯಿಂದ ಅರ್ಧ ದಾರಿ ನಡ್ಕೋಂತ ಬಂದ್ರಪ್ಪ ಅಂದ್ರೆ ಅವನ ರಥ ಮೇಲೆ ಕುಂಡ್ರಿಸ್ಕೊಂಡು ಬಂದು ಸಿಂಹಾಸ ಮೇಲೆ ಕುಂಡ್ರಿಸ್ತೇನೆ, ಅದಕ್ಕೆ ಪೂರಾ ನನ್ನ ಹತ್ರ ಬರೋದು ಬೇಡ, ಅರ್ಧ ದಾರಿವರೆಗೆ ಆದ್ರೂ ನಡ್ಕೊಂಡು ಬರ್ಲವ, ಅದನ್ನ ಹೋಗಿ ನೀವು ಹೇಳ್ರಿ ಅಂದ್ರು. ಹಿಂಗಾದ್ರೆ ಬಹುತೇಕ ಬರ್ಬೋದು ಅಂತ ತಿಳ್ಕೊಂಡು ಮಂತ್ರಿ ಹೋಗಿ ಹೇಳಿದಂತ ಮಗನಿಗೆ, ಇಲ್ಲಪ್ಪ ಪೂರಾ ರಾಜಧಾನಿವರೆಗೆ ನೀನು ಬರೋದೇನು ಜರುತ್ತಿಲ್ಲ, ಅರ್ಧ ದಾರಿ ರಾಜ ನಡ್ಕೋಂತ ಬರ್ತಾನ, ನೀ ಅರ್ಧ ದಾರಿ ಬಂದೆ ಅಂದ್ರೆ ನಿನ್ನ ರಾಜ ಕರ್ಕೊಂಡು ಹೋಗ್ತಾನ, ಅದಕ್ಕೆ ನೀ ನಡಿ ಅಂತಂದ. ಅವ ಅಂದಾನ, ಅರ್ಧ ದಾರಿ ನಡೆದು ಬರಕ್ ಸಾಧ್ಯ ಇಲ್ಲ ಅಂದವ. ನೀವು ಹೋಗಿ ರಾಜನಿಗೆ ಹೇಳ್ರಿ. ಅವಾಗ ಮಂತ್ರಿ ಬಂದು ರಾಜನಿಗೆ ಹೇಳಿದ್ರು, ಇಲ್ಲ ನಿಮ್ ಮಗ ಬಹಳ ಮಂಡದನ, ಹಠಮಾರಿ ಅದಾನ, ಅರ್ಧ ದಾರಿ ಸುದ್ದ ಬರಾಕ್ ಅವ ಒಲ್ಲೆತ್ತಾನೆ, ಅದಕ್ಕೆ ಮುಂದೆ ಗತಿ ಹೆಂಗ ಅಂತ ಕೇಳಿದ ಕೂಡಲೇ ರಾಜ ಅಂದ, ಏನಾದ್ರೂ ಒಟ್ಟು ಮುದುಕರ ಸೋಲ್ಬೇಕಾಗ್ತದಪ್ಪ, ಈ ಹುಡುಗರು ಸೋಲಂಗಿಲ್ಲ, ಅದಕ್ಕ ಅರ್ಧ ಬರಂಗಿಲ್ಲ ಅಂತಾನಿಲ್ಲ, ಅರ್ಧದೊಳಗ ಅರ್ಧ ಬಾ ಅನ್ನ ಅವನಿಗೆ, ಉಳಿದು ಮುಕ್ಕಾಲ ಭಾಗ ನಾನೇ ಅಂತನ್ಕ ಹೋಗ್ತೀನಿ, ಅರ್ಧದೊಳಗೆ ಅರ್ಧ ಅವನಿಗೆ ನನ್ನ ಕಡೆಗೆ ಬಾ ಅಂತ ಹೇಳು ಅಂತ ಹೇಳ. ಹೋಗಿ ಯಥಾ ಪ್ರಕಾರವಾಗಿ ಮಂತ್ರಿ ಮತ್ತು ರಾಜಕುಮಾರನಿಗೆ ಹೇಳಿದ, ಏನಪ್ಪ ಅರ್ಧ ಬರೋದಾಗದಿಲ್ಲ, ಅರ್ಧದೊಳಗೆ ಅರ್ಧ ಬಾ, ಮುಕ್ಕಾಲು ಭಾಗ ರಾಜ ನಿನ್ನ ಕಡೆ ಬರ್ತಾನೆ, ನಿನ್ ಕರ್ಕೊಂಡು ಹೋಗ್ತಾನೆ. ಇವ ಅಂದ, ಹೆಂಗದ ರಾಜ ನನ್ನ ಕಡೆ ಬರಾಕತ್ತಾನ ಅಂದ್ಬೇಕು, ನಾ ಅಷ್ಟರ ಯಾಕೆ ಹೋಗ್ಬೇಕು ಅಂದಿವ. ಪೂರಾ ಬಾ ಅಂದ, ಒಲ್ಲೆ ಅಂದ್ಕೂಲೆ ಅರ್ಧ ಬರಾಕ್ ತಯಾರಾದ. ಈಗ ನಾ ಅರ್ಧ ಬರಾಕ್ ಒಲ್ಲೆ ಅಂದ್ರ ಗಿರ್ದಾರ ಬಾ ಅನ್ನಕತ್ತಾನ, ಇನ್ನಟ್ ಒಲ್ಲೆ ಅಂದ್ರೆ ಬಹುತೇಕ ತಾನು ನನ್ನ ಕಡೆ ಬರ್ತಾನ ಅಂತ ತಿಳ್ಕೊಂಡು ಹೇಳಿ ಅವ ಅಂದ, ನನಗೆ ಅರ್ಧಾನು ಬರಕ್ ಆಗದಲ್ಲಪ್ಪ, ಗಿರ್ದಾನು ಬರಕ್ ಆಗದಲ್ಲ ಅಂತ ಹೇಳ್ದ. ಅವಾಗ ಹೋಗಿ ಮಂತ್ರಿಗಳು ರಾಜನಿಗೆ ಹೇಳಿದ್ರು, ಇಲ್ರಿ ಅವನಿಗೆ ಅರ್ಧಾನು ಬರಕ್ ಆಗಲ್ಲಂತ, ಗಿರ್ದಾನು ಬರಕ್ ಆಗಿಲ್ಲಂತ, ಮುಂದೆ ಹೆಂಗ ಹಂಗಂದ್ರ ಗಿರ್ದಾದೊಳಗ್ ಮತ್ ಗಿರ್ದಾ ಬಾ ಅನ್ನೋದು, ಉಳಿದೆಲ್ಲ ನಾನೇ ಬರ್ತೇನೆ, ಕಡೆಗೆ ಅಷ್ಟರ ಅವನ ನನ್ನ ಕಡೆ ಬಾ ಅನ್ನು. ಹೋಗಿ ಅವನಿಗೆ ಹೇಳಿದ್ರು, ಏನಪ್ಪಾ ನಿನ್ ಮೇಲೆ ರಾಜನ್ ಬಹಳ ಪ್ರೀತಿ ಅದ, ನೀ ಎಷ್ಟು ಮಂಡತನ ಮಾಡಿದ್ರು ಕೂಡ ನಿನ್ನ ಮೇಲೆ ಅವನ ಸ್ನೇಹದ, ನಿನಗ ಪಟ್ಟ ಕಟ್ಟಬೇಕಂತಾನೆ, ಅದಕ್ಕೆ ಗಿರ್ದಾ ಬರೋದಾಗಲಪ್ಪ ಅಂದ್ರೆ ಗಿರ್ದಾದೊಳಗೆ ಗಿರ್ದಾರ ಬಾ, ಉಳಿದೆಲ್ಲ ರಾಜನೇ ಬರ್ತಾನೆ ನಿನ್ನ ಕಡೆಗೆ. ಅವ ಅಂದ, ನಾನು ಗಿರ್ದಾದೊಳಗೆ ಗಿರ್ದಾನು ಬರಂಗಿಲ್ಲ ಅಂದ. ಹೋಗಿ ರಾಜನಿಗೆ ಹೇಳಿದ್ಕೂಲೆ ರಾಜನಿಗೆ ಚಿಂತೆ ಬಿತ್ತು. ಅವ ಅಂದ, ಇವ್ ಎಷ್ಟು ಮಂಡರ ಇರ್ಬೇಕಿವ,
ಅಲ್ಲ, ನಾನ ಸೋಲ್ಬೇಕಂದ್ರೆ ಎಷ್ಟರ ಸೋಲಕ್ ಸಾಧ್ಯ ಅದ? ಒಂದ್ ಸ್ವಲ್ಪ ನನ್ನ ಕಡೆ ಝುಕಾವ್ಬೇಕಲ್ಲ, ನನ್ನ ಕಡೆ ಸ್ವಲ್ಪ ವಿಮುಖ ಆಗ್ಬೇಕಲ್ಲವ. ಅದಕ್ಕೆ ಕೊನೆಗೊಂದ್ ಮಾತು ಹೇಳಿ ಕಳಿಸಿಕೊಟ್ನಂತ. ಈ ನಮ್ಮ ರಾಜಧಾನಿ ಹಿಡ್ಕೊಂಡು ಅಲ್ಲಿವರೆಗೆ ಹೋಗ್ಲಿಕ್ಕೆ ಎಷ್ಟು ಹೆಜ್ಜೆ ಬೇಕಾಗ್ತವಲ್ಲ, ಅಷ್ಟು ಹೆಜ್ಜೆ ಪೈಕಿ ಕೇವಲ ಒಂದ ಹೆಜ್ಜೆ ನನ್ನ ಕಡೆ ಇಡನ್ನು, ಉಳಿದೆಲ್ಲ ಹೆಜ್ಜೆ ನಾನ ನಡ್ಕೊಂಡು ಹೋಗಿ ಅವನು ಕರ್ಕೊಂಡು ಬರ್ತೀನಿ ಅಂದ. ಎಲ್ಲಿ ನಿಂತ್ಕೊಂಡಲ್ಲ, ನಮ್ಮ ರಾಜ್ಯದ ಸೀಮಾ ದಾಟಿ ನಿಂತ್ಕೊಂಡನಲ್ಲ, ಅಲ್ಲಿಂದ ಸುಮ್ಮನೆ ಒಂದ್ ಹೆಜ್ಜೆ ನಮ್ಮ ರಾಜಧಾನಿ ಕಡೆಗೆ ಇಡ್ಲಿ, ಅಷ್ಟಿಟ್ರೆ ಸಾಕು, ಉಳಿದೆಲ್ಲ ನಾನೇ ನಡ್ಕೊಂತ ಹೋಗಿ ಅವನು ಕರ್ಕೊಂಡು ಬರ್ತೀನಿ ಅಂತ. ಈ ಮಾತನ್ನು ಹೋಗಿ ರಾಜಕುಮಾರನಿಗೆ ಹೇಳಿದ್ರು ಮಂತ್ರಿಗಳು. ಅವ ಅಂದ ಅರ್ಧವಲ್ಲೆಂದೆ ಹೂ ಅಂದ, ಗಿರ್ದಾವಲ್ಲೆಂದೆ ಹೂ ಅಂದ, ಗಿರ್ದಾವಲ್ಲೆಂದು ಹೂ ಅಂದ. ಈಗ ಒಂದ್ ಹೆಜ್ಜೆಗೆ ಬಂದನ್ ರಾಜ. ಅದಕ್ಕೆ ಹೇಳಿದಂತ, ಇಷ್ಟು ನನ್ನ ತನಕ ನಡ್ಕೊಂಡು ಬರ್ತಕ್ಕಂಥ ರಾಜನಿಗೆ ಇನ್ನೊಂದು ಹೆಜ್ಜೆ ಅವನಿಗೆ ಬಾ ಅನ್ನೋ ಅಂದ. ಒಂದ್ ಹೆಜ್ಜೆಗೆ ಏನು ಫರಕ್ ಆಗ್ತದ? ಇಷ್ಟು 100 ಹೆಜ್ಜೆ 99 ಹೆಜ್ಜೆ ನಡೆದು ಬರ್ತಾನ ಅಂದ್ರೆ ಇನ್ನೊಂದು ಹೆಜ್ಜೆ ಅವನಿಗೆ ಇಡನ್ನು, ನಾನೇ ಕೆಡಕ್ ಹೋಗ್ಲಿ ಅಂದವ. ಯಾಕೆ ಅವನಿಗೆ ಬೇಕಾಗ್ಯದ ಮಗ, ಅದಕ್ಕೆ ಇನ್ನೊಂದು ಹೆಜ್ಜೆ ಅವನಿಗೆ ಇಟ್ಟು ಬಾ ಅನ್ನೋ, ನಾನು ಮಾತ್ರ ಒಂದ್ ಹೆಜ್ಜೆನು ಕೂಡ ಇಟ್ಟು ಮುಂದಕ್ಕೆ ಬರಂಗಿಲ್ಲ ಅಂದ. ರಾಜ ನೋಡಿದ, ಕೇಳಿದ, ವಿಚಾರ ಮಾಡಿದ. ಅವಾಗ ಒಂದು ನಿರ್ಣಯಕ್ಕೆ ಬಂದ ರಾಜ. ಯಾವ ಮಗನಿಗಾಗಿ ನಾನು 99 ಹೆಜ್ಜೆ ಇಟ್ಟು ಹೋಗ್ತಾ ಇದ್ದೇನೆ, ಆ ಮಗ ಒಂದು ಹೆಜ್ಜೆ ಇಟ್ಟು ನನ್ನ ಕಡೆ ಬರಂಗಿಲ್ಲ ಅಂದ್ರೆ ಆ ಮಗನ ಕಡೆಗೆ ಹೋಗೋದು ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ಬೇರೆ ಯಾವ್ದಾರು ಪ್ರಜನ್ ಮಗನ ಪಟ್ಟಾಭಿಷೇಕ ಮಾಡ್ತೀನಿ, ಅವನ್ ಮಾತ್ರ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಕೈ ಬಿಟ್ಬಿಟ್ನಂತ. ಅವನು ಅಲ್ಲೇ ಉಳಿದ ಹಠ ಮಾಡ್ಕೊಂತ ಇವ ರಾಜನ್ ಇಲ್ಲಿ ಉಳ್ಕೊಂಡ. ರಾಜನ ಮಗ ಬಂದು ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಆಗಿಲ್ಲಂತ ಕಡೆಗೆ ಪ್ರಜನ ಮಗನೇ ಒಂದು ಪಟ್ಟಾಭಿಷೇಕ ಮಾಡಿ ಸೆರೆ ಬಿಟ್ಟ ರಾಜ ಅಂತ ಕಥೆ ಬರ್ತದೆ. ಹಾಗ ಈಗ ನಿಮಗ ದೇವರಿಗೆ ಹೆಂಗದಪ್ಪ ಅಂದ್ರೆ, ದೇವ್ರಂದ್ರೆ ನಿಮ್ ತಂದೆವ. ಯಾಕೆ ನೀವು ಹೇಳ್ತಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರ ಇಲ್ಲವಯ್ಯ ಅಂತ ತಿಳ್ಕೊಂಡು ಹೆಂಗ್ ಬಸವಣ್ಣ ಹೇಳ್ತಾರಲ್ಲ, ಹಾಗ ನಮ್ಮೆಲ್ಲರ ತಂದೆ ತಾಯಿ ಯಾರಪ್ಪ ಅಂದ್ರೆ ಪರಮಾತ್ಮ. ಅವ ಏನ್ ಮಾಡ್ಯಾನಂದ್ರೆ, ನಮ್ಮನ್ನ ಈ ಜಗತ್ತಿನಲ್ಲಿ ಹುಟ್ಟಿಸಿದಾಗ ನಾವು ಅವನು ಕೂಡ ಶಟ್ಕೊಂಡು ಬಹಳ ದೂರ ಬಂದ್ಬಿಟ್ಟಿವಿ. ಎಷ್ಟು ದೂರ ಬಂದಿವಿ ಎಂದು ಕೇಳಿದ್ರೆ, ಅವ ನಮ್ಗೆ ಹೇಳಿ ಕಳಿಸ್ತಾನ. ಯಾರ ಮುಖಾಂತರ? ಇರೋದಲ್ಲ, ಶಿವಾಚಾರ್ಯ ಇಂಥವ್ರ ಮುಖಾಂತರ. ಏನಪ್ಪಾ, ಶಖಾಪುರದಾಗ ನಾನು ಬರ್ತೀನಿ, ಆ ಊರಿ ಜನರಿಗೆ ಬಾ ಅನ್ನು ಅಂತ ಹೇಳಿ ಕಳಿಸ್ಬೇಡ. ಅಥವಾ ಇಂಥ ಗುಲ್ಬರ್ಗ ನಾನು ಬರ್ತೀನಿ ಬಾ ಅನ್ನು ಅಂತ ಹೇಳಿ ಕಳಿಸ್ಬೇಡ. ಅವಾಗ ನೀವೇನ್ ಮಾಡಿದ್ರಿ ಅಂದ್ರೆ, ಶಖಾಪುರ ತನಕ ಬರ್ತಾನ, ನಮ್ಮೂರ್ ತನಕ ಯಾಕೆ ಬರಂಗಿಲ್ಲ ಅವ? ಅದಕ್ಕ ಅಲ್ಲಿಂದ ಇಲ್ಲಿವರೆಗೆ ಬರ್ತಾನಂದ್ರೆ ಇನ್ನೊಂದು ನಮ್ಮೂರ್ ತನಕ ಬರ್ಲಿ, ನಾವ್ಯಾಕೆ ಅಲ್ಲಿ ತನಕ ಹೋಗೋಣ ಅಂತ ತಿಳ್ಕೊಂಡು ಇನ್ನೂ ಜನರು ಮಕ್ಕೊಂಡಾರ ಮರ್ಯಾಗ. ನೀವರ ಸ್ವಲ್ಪ ಹೆಜ್ಜೆ ಇಟ್ಟು ಮುಂದರ ಬಂದಿರಿ, ಇನ್ನ ಪುಣ್ಯ ಮಾಡಿರಿ. ಅದಕ್ಕ ಎಷ್ಟು ಯುಗಗಳು ಕಳೆದು ಹೋಗ್ಯಾವ ಅಂತ ಕೇಳಿದ್ರೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅನ್ನುವಂಥವಳು ಲಕ್ಷ ಯುಗಗಳು ಕಳೆದು ಹೋಗ್ಯಾವ ಈಗಾಗಲೇ. ಎಂದು ಜಗತ್ತು ಹುಟ್ಟ್ಯದ ಅಂದನಿಂದ ನಾವು ದೇವರ ಬಿಟ್ಟು ದೂರ ಆಗಿವಿ. ದೇವರನ್ನ, ತಂದೆ ತಾಯಿನ ಬಿಟ್ಟು ನಾವ್ ಎಂದು ದೂರ ಆಗಿವಿ ಅಂದ್ರೆ, ಎಂದು ಜಗತ್ತು ಹುಟ್ಟ್ಯದಲ್ಲ, ನಾವೆಂದು ಹುಟ್ಟಿ ಬಂದ ಅಂದ ದೇವರ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿವಿ. ಅದಕ್ಕೆ ದೇವರ ಕಡೆ ಮುಖ ಆಗಿಲ್ಲ, ನಾವೆಲ್ಲ ಪ್ರಪಂಚದ ಕಡೆ ಮುಖ ಆಗಿಬಿಟ್ಟಿದೆ. ನೀವು ಯಾವುದೋ ಒಂದು ಗುಡಿಯೊಳಗೆ ಹೋದ್ರಂದ್ರೆ, ಒಂದು ಈಶ್ವರ ಗುಡಿಗೆ ಹೋದ್ರಂದ್ರೆ ಹೊರಗೊಂದು ನಂದಿ ಅಂತ ಸ್ಥಾಪನೆ ಮಾಡಿರ್ತಾರೆ, ಬಸವಣ್ಣ ಸ್ಥಾಪನೆ ಮಾಡಿರ್ತಾರೆ. ಆ ನಂದಿ ಮುಖ ಎಕ್ಕಡಿರ್ತದ? ಏನ್ ದೇವರ ಕಡೆಗಿರ್ತದ, ಈ ಕಡೆ ಹೊರಗೇನು ಜನರ ಕಡೆಗಿರ್ತದ? ನಂದಿ ಮುಖ ದೇವರ ಕಡೆಗಿರ್ತದ.
ಅದಕ್ಕೆ ಆ ನಂದಿ ನಿಮಗೆ ಏನ್ ಹೇಳುತ್ತ ಅಂತ ಕೇಳಿದ್ರೆ, ನೀವು ದೇವರನ್ನ ಕಾಣಬೇಕಾಗಿದ್ರ, ದೇವರ ಸಾಕ್ಷಾತ್ಕಾರ ಪಡ್ಕೋಬೇಕಾಗಿದ್ರ ನೀವು ಎಲ್ಲಾ ಬಿಟ್ಟು ದೇವರ ಕಡೆ ಮುಖ ಆಗ್ರಿ ನನ್ನಂಗ ಅಂತ ಹೇಳ್ತದ. ಆದ್ರೆ ನಾವು ದೇವರ ಕಡೆಗೆ ಹೋದರೂ ಕೂಡ ಸಂಸಾರ ಮುಂದಿಟ್ಕೊಂಡ ಹೋಗಿರ್ತೀವಿ, ಎಲ್ಲಾ ಬಿಟ್ಟು ಹೋಗಂಗಿಲ್ಲ. ಯಾವುದೇ ಗುಡಿಗೆ ಹೋದ್ರ, ಯಾವುದೇ ದೇವಸ್ಥಾನಕ್ಕೆ ಹೋದ್ರಪ್ಪ ಅಂದ್ರೆ ನಮ್ಮ ಮನಸ್ಸಿನ ನಮ್ಮ ಸಂಸಾರ ತುಂಬಿಕೊಂಡ ಹೋಗಿರ್ತೀವಿ. ದೇವರೇ ಬೇಕು ಅಂತ ತಿಳ್ಕೊಂಡು ದೇವರ ಕಡೆಗೆ ಯಾರು ಹೋಗೋದಿಲ್ಲ. ಫಲ ಬೇಕಂತಾರ ಹೊಕ್ಕನ, ಮನಿ ಬೇಕಂತಾರ ಹೊಕ್ಕನ, ಮಕ್ಕಳು ಬೇಕಂತಾರ ಹೊಕ್ಕನ, ಐಶ್ವರ್ಯ ಬೇಕಂತ ಹೊಕ್ಕನ, ಏನವ್ರ ನಂಬರ್ ಗಿಂಬರ್ ಸಿಗಲಿ ಅಂತಾರ ಹೊಕ್ಕನ. ಅಂತ ಮಂದಿನೂ ಬಾಳ ಈಗೆಲ್ಲ ವಿಶ್ವಾರಾಧ್ಯರ ಮಠಕ್ಕೆ ಹೋದ್ರೆ ನಂಬರ್ 10 ಅಂತ ಹೇಳಿ. ಅಂದ್ರೆ ಯಾವದನ್ನ ಬಿಟ್ಟು ದೇವರ ಕಡೆಗೆ ಹೋಗ್ಬೇಕು ಅದನ್ನ ಬಿಟ್ಟು ಹೋಗಿ ನಾವು ಮುಂದೆ ಹಿಡ್ಕೊಂಡ ನಾವೆಲ್ಲ ಹೋಗ್ತೀವಿ. ಅದಕ್ಕೆ ಪರಮಾತ್ಮ ಹೇಳ್ತಾನಂತಂದು ಕೇಳಿದ್ರೆ, ನೀವು ಸಂಸಾರದಲ್ಲಿ ಇರ್ರಿ, ಯಾವ್ದಾರ ಬ್ಯಾಡ ಅನ್ನಂಗಿಲ್ಲ, ಪರಂತ ಸಂಸಾರ ಬಿಟ್ಟು ಒಂದ್ ಹೆಜ್ಜೆ ಮುಂದೆ ನೀವು ಬಂದ್ರೆ ಅಲ್ಲಿ ನಾನ ಬಂದ್ ನಿಮ್ಮನ್ನು ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಒಂದ್ ಹೆಜ್ಜೆ ಇಡಾಕರ ಬೇಕಲ್ಲ. ಅದಕ್ಕ 101 ಹೆಜ್ಜೆ ಇಟ್ಟು ಹೋದಾಗ ನಾವು ದೇವರನ್ನ ಮುಟ್ತೀವಂತ ಇದು ಸಿದ್ಧಾಂತ ಶಿಖಾಮಣಿ ಹೇಳ್ತದ. ಒಂದಲ್ಲ ಎರಡಲ್ಲ 101 ಹೆಜ್ಜೆ ಇಟ್ಕೋ ಅಂತ ದೇವರ ಕಡೆಗೆ ಹೋದೆ ಅಂದ್ರೆ ದೇವರನ್ನ ಸಿಗ್ತಾನ ಅಂತ ಹೇಳ್ತದ. ಇದು 101 ಸ್ಥಳ ಹೇಳ್ತದ. ಆದ್ರೆ 18 ದಿವಸದಾಗ 101 ಹೆಜ್ಜೆ ಹತ್ತಕ್ಕಂತೂ ಆಗೋದಿಲ್ಲ ನಮಗ. ಮತ್ ನಮಗ ದೇವರು ಮುಟ್ಟೋದು ಅಕ್ಕತಿಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ಅದಕ್ಕೆ ಹೇಳ್ತಾರ ಅವರು, ನೀವು 1 ಹೆಜ್ಜೆ ದೇವರ ಕಡೆಗೆ ಇಟ್ರೆ ಸಾಕು, ಅವ 100 ಹೆಜ್ಜೆ ನಿಮ್ಮ ಕಡೆ ಇಟ್ಟು ಬರ್ತಾನೆ, ಪರಂತು 1 ಹೆಜ್ಜೆ ಇಡೋರು ಬೇಕಲ್ಲ. ಅದಕ್ಕ ಈ ಒಂದು ವಾರದಿಂದ ನಾವು ಮೊದಲನೇ ಹೆಜ್ಜೆ ಆಗದಿವಿ. ಯಾಕಂದ್ರೆ ಯಾರ್ಯಾರು ಬರ್ತಾರೆ ಎಲ್ಲ ಅಲ್ಲಿ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ಕುಂತೀವಿ. ಇನ್ನ ಗಾಡಿ ಯಾಕೆ ಬಿಟ್ಟಿಲ್ಲ, ಮುಂದೆ ಯಾಕೆ ಹೋಗಿಲ್ಲ ಅಂದ್ರೆ ಮತ್ ಹಿಂದ್ ಮುಂದೆ ಆಗ್ಬಾರ್ದು ಮಂದಿ. ಅದಕ್ಕೆ ಎಷ್ಟು ಮಂದಿ ರಿಸರ್ವೇಶನ್ ಮಾಡಿದ್ರೆ ಎಲ್ಲಾರು ಬಂದ ಮೇಲೆ ಕರ್ಕೊಂಡು ಗಾಡಿ ಬಿಡಬೇಕು ಅಂತ ತಿಳ್ಕೊಂಡು ನಾವು ಹಾದಿ ಕಾಯಕತ್ತೀವಿ. ಇವತ್ ಸ್ವಲ್ಪ ಸೀಟ್ ಫುಲ್ ಆಗ್ಯದ, ಬಸ್ಸಿನ ಸೀಟ್ ಫುಲ್ ಆಗ್ಯದ. ಅದಕ್ಕೆ ಮೊದಲನೇ ಹೆಜ್ಜೆ ಯಾವ್ದಪ್ಪ ಅಂದ್ರ ಅಂತಃಕರಣವನ್ನ ಶುದ್ಧ ಮಾಡಿಕೊಳ್ಳದೆ ಮೊದಲನೇ ಹೆಜ್ಜೆ ಅಂತ. ನೀವು ದೇವರ ಪೂಜಾ ಮಾಡಕ್ ಹೋಗ್ಬೇಕಾದ್ರೆ ಏನ ಸ್ನಾನ ಗೀನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ದೇವರ ಗುಡಿಗೆ ಹೋಗ್ತಿರೋ, ಏನ್ ಹಂಗ ಎದ್ದು ಕೊಡ್ಲೆ ಹಂಗ ಆಳ್ ಮುಖ ತಗೊಂಡು ಮೈಲಿಗೆ ಬಟ್ಟೆ ಉಟ್ಕೊಂಡು ದೇವ್ರ ಕಡೆಗೆ ಹೋಗ್ತಿರೋ? ದೇವರ ಗುಡಿಗೆ ಹೋಗ್ಬೇಕಾದ್ರೆ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ಹೋಗ್ಬೇಕು ಅಂತ ನಿಮ್ಗೆ ಅನಿಸ್ತದ. ನಿಮ್ ಮನ್ಯಾಗ ಒಂದು ದೇವರ ಮನೆ ಅಂತ ಇರ್ತಾರ, ದೇವರ ಮನ್ಯಾಗ ಸ್ನಾನ ಮಾಡ್ಲಾರ್ದಾಗ ಹೋಗ್ಬಾರ್ದು ಅಂತ ಎಷ್ಟೋ ಜನ ಅದನ್ನ ಪವಿತ್ರತೆಯನ್ನು ಕಾಪಾಡ್ಕೊಂಡಿರ್ತಾರ. ದೇವ್ರ ಮನೆಗೆ ಹೋಗ್ಬೇಡ, ಕಾಲ್ ತೊಳ್ಕೊಂಡಾರ ಹೋಗು ಅಂತ ಹೇಳ್ತೀವಿ. ಯಾಕೆ ಹಂಗ ಹೇಳ್ತೀವಿ ಅಂದ್ರೆ ಒಳಗ ಪವಿತ್ರವಾಗಿರ್ತಕ್ಕಂಥ ದೇವರಿರ್ತಾನೆ. ಆ ಪವಿತ್ರವಾದ ದೇವರ ಸಮೀಪಕ್ಕೆ ನಾವು ಹೋಗ್ಬೇಕಾದ್ರೆ ನಾವು ಕೂಡ ಪವಿತ್ರರಾಗಿ ಶುದ್ಧರಾಗಿ ಹೋಗ್ಬೇಕು ಅಂತ ಅರ್ಥ. ಅದಕ್ಕೆ ದೇವರಿಗೆ ಏನು ಬೇಕು ಅಂದ್ರೆ ದೇವರಿಗೆ ಏನು ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂದ್ರೆ ನಿಮ್ಮ ಮನಸ್ಸಿನ ಶುದ್ಧತೆ ಒಂದು ಬೇಕು. ನೀವು ಪತ್ರಿ ತಂದಿರ ಇಲ್ಲ, ಹೂವಿನ ಹಾರ ತಂದಿರ ಇಲ್ಲ, ನೈವೇದ್ಯಕ್ಕೆ ಏನಾರ ಹೋಳಿಗೆ ಹುಗ್ಗಿ ತಂದಿರ ಅದನ್ನ ನೋಡಂಗಿಲ್ಲ ದೇವರು. ದೇವರು ಏನ್ ನೋಡ್ತಾರಪ್ಪ, ನಿಮ್ಮ ಮನಸ್ಸು ಶುದ್ಧವಾಗಿದಿಲ್ಲ, ನಿಮ್ಮ ಪ್ರೀತಿ ಅವನ ಮೇಲೆ ಐತಿಲ್ಲ, ಇದ್ರಷ್ಟೇ ನೋಡ್ತಾನ. ನಿಮಗೆಲ್ಲ ಗುರ್ತದ, ಬೇಡದ ಕಣ್ಣಪ್ಪ ಅಂತ ತಿಳ್ಕೊಂಡು ಬಹಳ ದೊಡ್ಡ ಒಬ್ಬ ಶಿವಭಕ್ತ ಆಗಿ ಹೋಗಿದ್ದಾನೆ. ಅಡವಿಯೊಳಗ ಈಗ ತಮಿಳುನಾಡಿನ ಒಂದು ಕಾಳಹಸ್ತಿ ಅಂತ ತಿಳ್ಕೊಂಡು ಆಂಧ್ರದಲ್ಲಿ ಬರ್ತದ. ಅಲ್ಲಿ ಬೇಡರ ಕಣ್ಣಪ್ಪ ದೇವರ ಪೂಜೆ ಮಾಡಿರ್ತಕ್ಕಂಥ ಸ್ಥಾನ ಅದು ಕಾಳಹಸ್ತಿಯಲ್ಲಿ. ಅಲ್ಲೊಂದು ಹಾಳು ದೇವಾಲಯ ಇರ್ತದ. ಆ ದೇವರ ಪೂಜೆ ಮಾಡೋರೇ ಯಾರಿರಂಗಿಲ್ಲ. ಆದರೂ ಕೂಡ ಒಬ್ಬ ಬ್ರಾಹ್ಮಣ ದಿನಾಲು ಬಂದು ಮಡಿ ಹುಡಿಯಿಂದ ಪೂಜೆ ಮಾಡ್ತಿರ್ತಾನೆ. ಇವನು ಕಣ್ಣಪ್ಪನು ಕೂಡ ದೇವರ ಮೇಲೆ ಬಹಳ ಭಕ್ತಿ. ಅವನಿಗೆ ಭಕ್ತಿ ಐತಿ, ಇದ್ರೆ ಹೆಂಗ ಪೂಜೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವನಿಗೆ ಅಷ್ಟೇ.
ಸ್ನಾನ ಮಾಡಬೇಕು, ಬಿಡಬೇಕು, ಕೈಲಿ ಹಿಡಿಬೇಕು, ಕಾಲು ಹಿಡಿಬೇಕಂತಕ್ಕಂಥ ಯಾವುದು ಪರಿಜ್ಞಾನ, ಒಟ್ಟು ಪ್ರೀತಿ ಅದ ದೇವರ ಮೇಲೆ. ಅವ ಏನ್ ಮಾಡ್ತಿದ್ದ ಅಂದ್ರೆ ಅವ ಬೇಡ ಜಾತಿಯಲ್ಲಿ ಇರೋದ್ರಿಂದ ದಿನಾಲು ಪ್ರಾಣಿಗಳನ್ನು ಕೊಂದು ಮಾಂಸ ತಿಂತಾ ಇದ್ದ. ಆದ್ರೆ ಅವನಿಗೂ ಆ ಲಿಂಗದ ಮೇಲೆ ಭಕ್ತಿ ಇತ್ತು. ಅವನಿಗೇನ್ ತಿಳಿದಿತ್ತು ಅಂದ್ರೆ ಯಾವುದನ್ನ ನಾನು ಸೇವನಾ ಮಾಡ್ತೇನೆ ಅದನ್ನು ದೇವರಿಗೆ ಅರ್ಪಣಾ ಮಾಡಿ ಸೇವನಾ ಮಾಡ್ಬೇಕನ್ನುವಂತ ತಿಳುವಳಿಕೆ ಬೆಳೆಯುತ್ತ ಅವನಿಗೆ. ಯಾವಾಗ ಅವ ವೇದ ಪಾಠ ಇರ್ತಕ್ಕಂಥ ಬ್ರಾಹ್ಮಣ ಮಡಿಹುಡಿಯಿಂದ ಎಲ್ಲ ನೀರ್ ಹಾಕಿ ತೊಳೆದು ಭಸ್ಮ ಗಂಧ ಹಚ್ಚಿ ಹೂವಾ ಪತ್ರೆ ಇರಿಸಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಹೋಗ್ತಿದ್ದ. ಆಮೇಲೆ ಒಳಗ್ ಬರ್ತಿದ್ದ. ಬರೋ ಕಾಲಕ್ಕೆ ಎರಡೂ ಕೈಯಾಗ ಮಾಂಸ ಹಿಡ್ಕೊಂಡ್ ಬರ್ತಿದ್ದ. ತಾನು ಪೂಜೆ ಮಾಡ್ಬೇಕಂತ ತಿಳ್ಕೊಂಡು ನೀರ್ ತಗೊಂಡ್ಬರ್ತಿದ್ದ. ಎದ್ರಾಗಿದಪ್ಪ ಅಂದ್ರ ಬಾಯಾಗ ನೀರ್ ತಗೊಂಡ್ಬರ್ತಿದ್ದ. ಅವನಿಗೆ ಎಲ್ಲ ಪಾತ್ರ ಎಲ್ಲ ಏನಿಲ್ಲ ಅವನಿಗೆ. ಆದ್ರೆ ಅವ ಪೂಜೆ ಮಾಡಿದ್ದೆಲ್ಲ ಪತ್ರಿ ಹೂವ ತೆಗಿಬೇಕಲ್ಲ, ತೆಗಿಯಾಕ ಕೈ ಖಾಲಿ ಇರಂಗಿಲ್ಲ ಅಂತ ತಿಳ್ಕೊಂಡು ಕಾಲಿನಿಂದ ಸರಿಸ್ತಿದ್ದವೆಲ್ಲ. ದೇವರ ಮೇಲೆ ಇರಿಸಿರ್ತಕ್ಕಂಥ ಹೂವ ಪತ್ರಿ ಕಾಲಿನಿಂದ ಸರಿಸಿ ತನ್ನ ಬಾಯಾಗಿರ್ತಕ್ಕಂಥ ನೀರಿನಿಂದ ದೇವರ ಮೇಲೆ ಉಗುಳಿ ಅಭಿಷೇಕ ಮಾಡಿ ಆಮೇಲೆ ತಾನು ತಂದಿರ್ತಕ್ಕಂಥ ಮಾಂಸವನ್ನ ಲಿಂಗದ ಮೇಲೆ ಇಟ್ಟು ನೈವೇದ್ಯ ಮಾಡಿ ಒಂದಿಡವ ಒಂದ್ ತಗೊಂಡೋಗಿ ತಾನು ಸೇವನೆ ಮಾಡವ. ಕೈಲಾಸದೊಳಗ ಶಿವ ಪಾರ್ವತಿ ಕುತ್ಕೊಂಡಿದ್ದಾಗ ಯಾವಾಗ ಇವ ಬೇಡ್ರ ಕಣ್ಣಪ್ಪ ಬರ್ತಿದ್ನೋ ಶಿವನ ಕಡೆಗೆ, ಅವಾಗ ಪಾರ್ವತಿ ಸ್ವಲ್ಪ ಅವನ್ ಬಿಟ್ಟು ಹಿಂದಕ್ಕೆ ಸರಿತಿದ್ಲು. ಅವ ಕಾಲಿಡ್ತಾನ ನಮ್ಮ ಮೇಲೆ, ಕಾಲಾಗ ಹಾಕೊಂಡ ಅದು ಸುದ್ದ ತೆಗಿಯಂಗಿಲ್ಲ ಅವ. ಏನು ಪರಮಾತ್ಮ ನೀ ಎಂತ ಭೋಳಾ ಭಕ್ತದಿದಿ, ಯಾರು ಏನು ಮಾಡಿದ್ರು ಸುಮ್ಮನೆ ಇರ್ತಿಯಲ್ಲ, ಅದಕ್ಕಾಗಿರಲ್ಲ ಹಿಂಗ್ ಮಾಡ್ತಾರ. ಅವ ಬ್ರಾಹ್ಮಣ ಮನುಷ್ಯ ಭಕ್ತಿಯಿಂದ ಎಷ್ಟು ಚಂದಾಗಿ ಅವ ಅಭಿಷೇಕ ಮಾಡ್ತಾನ, ರುದ್ರ ಹೇಳ್ತಾನೆ, ನಾಮಾವಳಿ ಹೇಳ್ತಾನೆ, ಪವಿತ್ರವಾದ ಕೊಡದಾಗ ಜಲ ತಂದು ಅಭಿಷೇಕ ಮಾಡ್ತಾನೆ, ಪಂಚಪಕ್ವಾನ್ ನೈವೇದ್ಯ ಮಾಡ್ತಾನೆ. ಪರಂತು ಇವಾರ ಏನು ಮಾಡಂಗಿಲ್ಲ, ಎಲ್ಲಾ ಬಾಯಾಗ ನೀರ್ ತಂದು ಉಗುಳ್ತಾನೆ, ಕಾಲಿನಿಂದ ಹೂವ ಪತ್ರಿ ತೆಗಿತಾನೆ. ಅವಾಗ ಪರಮಾತ್ಮ ಹೇಳ್ತಾನೆ, ಮಂತ್ರ ಹೇಳುವಂತ ಮನುಷ್ಯ ಸುಮ್ಮನೆ ಬಾಯಲೆ ವಡ 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 ಅಂತಾನೋ ಒಳಗ ಭಕ್ತಿ ಅದನ್ನ ನಾನು ನೋಡ್ತೀನಿ. ಅವ ಮಂತ್ರ ಬಾಳ ಕಲ್ತಾನೆ, ವೇದಾಭ್ಯಾಸ ಮಾಡೇನೇನೋ ಖರೆ, ಆದ್ರೆ ಬಡ 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 ಮಂತ್ರಣ ಕಲ್ತ ಹೊರತಾಗ ಒಳಗ ಭಕ್ತಿ ಅನ್ನುವಂಥದ್ದು ಅವನಿಗೆಲ್ಲ ಭಾವಪೂರ್ಣವಾಗಿ ಅನ್ನಂಗಿಲ್ಲ. ಅದಕ್ಕ ನಾವು ಹೇಳುವಂತ ಶಬ್ದಗಳು ಯಾವಾಗ ನಾವು ಪ್ರಿಯ ಆಕ್ಕವು ಅಂತ ಕೇಳಿದ್ರೆ, ನಾವು ಪ್ರೀತಿ ವಾತ್ಸಲ್ಯದಿಂದ ಶಬ್ದ ನೋಡಿದಾಗ ನಾವು ಪ್ರಿಯ ಆಕ್ಕ ಹೊರತಾಗಿ ಒಳಗ ಪ್ರೀತಿ ಅನ್ನುವಂಥದ್ದು ಹೋದ್ರೆ ನಮಗ ಅದು ಶಬ್ದ ಪ್ರಿಯ ಆಗೋದಲ್ಲ. ಅದಕ್ಕೆ ಈತ ಬೇಡ್ರ ಕಣ್ಣಪ್ಪನ ಮನಸ್ಸಿನ ಭಕ್ತಿ ಅದ, ಅವನಿಗೆ ಮಂತ್ರ ಕಲ್ತಿಲ್ಲ. ಆದ್ರೆ ಅಭಿಷೇಕ ಮಾಡಬೇಕಂದ್ರೆ ಶುದ್ಧ ಅಶುದ್ಧ ಅನ್ನುವಂಥದ್ದು ಗುರ್ತಿಲ್ಲ. ಹೊರಗೆ ನೀನು ನೋಡ್ಲಿಕ್ಕೆ ಅವನ ಮೈಲಿಗೆ ಅಂತ ಕಂಡ್ರು ಕೂಡ ಮನಸ್ಸು ಬಹಳ ಪರಿಶುದ್ಧವಾಗಿದೆ ಒಂದು ಅಂತ ಪರಮಾತ್ಮ ಹೇಳ್ದ. ಹೌದು, ಅವನ ಮನಸ್ಸಿನ ಭಕ್ತಿ ಅದ, ಇವನ ಮನಸ್ಸಿನ ಭಕ್ತಿ ಇಲ್ಲ ಅಂತ ನೀ ಹೆಂಗ್ ಹೇಳ್ತಿದ್ದಿ? ಹಂಗಾರೆ ಅದಕ್ಕೊಂದು ಪರೀಕ್ಷೆ ಮಾಡ್ತೀನಿ ಅಂದ. ಏನ್ ಮಾಡಿದ ಅಂದ್ರೆ, ಯಾವಾಗ ಅವನ ಬ್ರಾಹ್ಮಣ ಒಳಗ್ ಕೂತ್ಕೊಂಡು ಅಭಿಷೇಕ ಮಾಡ್ತಿದ್ನೋ ಆ ಸಮಯಕ್ಕೆ ಎಲ್ಲೋ ದೊಡ್ಡ ಗುಡುಗು ಸಿಡ್ಲು ಮಿಂಚು ಬಂದಂಗಾಗಿ ಭೂಕಂಪ ಆದಂಗಾಗಿ ಆ ಮ್ಯಾಲಿರ್ತಕ್ಕಂಥ ಕಲ್ಲುಗಳೆಲ್ಲ ಹೆಂಗ ಅಳಗಾಡಕ್ ಚಾಲು ಆಗ್ಬಿಟ್ಟು ಇನ್ನೇನು ಗುಡಿ ಬೀಳ್ತದ ಅನ್ನುವಂತ ಸ್ಥಿತಿ ಬಂತು. ಅವಾಗ ಅವನ ಬ್ರಾಹ್ಮಣ ವಿಚಾರ ಮಾಡ್ದ, ಈ ಕಲ್ಲು ಬಿದ್ದರೆ ನಾ ಉಳಿಯಂಗಿಲ್ಲ ಅಂತ ತಿಳ್ಕೊಂಡು ದೇವರ ಪೂಜೆ ಇದೆಲ್ಲ ಬಿಟ್ಬಿಟ್ಟು ಓಡಿ ಬಂದು ಹೊರಗೆ. ನೀವು ಹೊರಗೆ ಓಡಿ ಬರೋದು ಅಷ್ಟೇ ತಡ, ನೀವು ಹೊರ ನಿಂತ್ಕೊಂಡಿದ್ರೆ ಕಣ್ಣಪ್ಪ ಎಗ್ದು ಒಳಗೆ ಓಡೋದ, ಹೋಗಿ ಆ ಲಿಂಗದ ಮೇಲೆ ಹೆಂಗ್ ಅಡ್ಡಾಗಿ ನಿಲ್ತಾನೆ. ಅಂದ್ರೆ ಬಿದ್ರ ಕಲ್ ನನ್ನ ಮೈ ಮೇಲೆ ಬೀಳ್ ಹೊರತಾಗಿ ದೇವರ ಮೇಲೆ ಬೀಳಬಾರದು ಅಂತ ತಿಳ್ಕೊಂಡು ದೇವರ ಮೇಲೆ ಅಡ್ಡಾಗಿ ನಿಂತ್ಕೊಂಡಾಗ ಪರಮಾತ್ಮ ಪಾರ್ವತಿ ಹೇಳಿದಂತ, ನೋಡು ಅವನ ಸತ್ರ ಸಾಯಲ ಅಂತ ತಿಳ್ಕೊಂಡು ಓಡೋದ, ಪರಂತಿವ ತಾ ಸತ್ತು ನಮ್ಮನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನ ಅಂದ ಬಳಿಕ ಇವನು ಪ್ರೀತಿ ತನ್ನ ಪ್ರಾಣಕ್ಕಿಂತ ನಮ್ಮ ಮೇಲೆ ಹೆಚ್ಚು ಪ್ರೀತಿ ಅದ. ಅದಕ್ಕೆ ಅವ ಮಾಡುವಂತ ಉಪಚಾರ ಹೇಗೆ ಅದು ಮುಖ್ಯ ಅಲ್ಲ,
ಒಳಗಿನ ಭಾವನೆ ಪ್ರೀತಿ ಬಹಳ ಮುಖ್ಯ ಅಂತ ತಿಳ್ಕೊಂಡು ಅದಕ್ಕೆ ದೇವರಿಗೆ ಏನ್ ಬೇಕು ಅಂದ್ರೆ ನಮ್ಮ ಭಾವನಾ ಬೇಕು ಅಂತ ಹೇಳ್ತಾರೆ. ನಾವು ಏನು ಕೊಡ್ತೀವಿ ದೇವರಿಗೆ, ಏನು ಕೊಟ್ರೆ ಎಲ್ಲ ದೇವರದದ. ನಾವು ಎಲ್ಲಿದನೋ ಗಂಗಾನೋ ಯಮುನಾ ಸರಸ್ವತಿ ನೀರು ತಂದು ಅಭಿಷೇಕ ಮಾಡಿದಪ್ಪ ಲಿಂಗಕ್ಕ ಅಂತ ಕೇಳಿದ್ರೆ ಅದ ನೀರು ಯಾರದು ಅಂದ್ರೆ ದೇವ್ರದ ನೀರದ. ಬೇಡ, ಗಿಡದಲ್ಲಿರ್ತಕ್ಕಂಥ ಹೂವ ಪತ್ರಿ ತಂದ ನಾಮಾವ ಹೇಳ್ತಾ ದೇವರಿಗೆ ಏರ್ಸಿದ್ರು ಕೂಡ ಗಿಡ ಯಾರದು, ಹೂವು ಯಾರದು, ಪತ್ರಿ ಯಾರು, ಅದು ಪರಮಾತ್ಮಂದೇ ಅದ. ನಾವು ಯಾವುದೇ ಹಣ್ಣು ಹಂಪಲ ತಂದು ದೇವರಿಗೆ ನೈವೇದ್ಯ ಮಾಡಬೇಕಾದ್ರೂ ಕೂಡ ಅದು ನಾವು ಮಾಡಿದ್ದಲ್ಲ, ಅದು ಸೃಷ್ಟಿಯಲ್ಲಿ ಬಂದದ್ದದ. ಅದಕ್ಕೆ ಎಲ್ಲವೂ ದೇವರದು ಇರುವಾಗ ನಮ್ಮದನ್ನುವಂಥದ್ದೇನು ನಾವು ಅರ್ಪಣೆ ಮಾಡ್ತೀವಿ ಅಂದ್ರೆ ನಮ್ಮದನ್ನುವಂಥ ಮನಸ್ಸನ್ನ, ನಮ್ಮದನ್ನುವಂಥ ಭಾವನೆಯನ್ನು ಅರ್ಪಣೆ ಮಾಡಿದ್ರೆ ದೇವರದನ್ನು ಸ್ವೀಕಾರ ಮಾಡ್ತಾನೆ ಹೊರತಾಗಿ ಪದಾರ್ಥಗಳು ದೇವರಿಗೆ ಬೇಕಾಗಿಲ್ಲ ಅಂತ. ಅದಕ್ಕೆ ಯಾವುದೇ ಪದಾರ್ಥವನ್ನು ನಾವು ದೇವರಿಗೆ ನೈವೇದ್ಯ ಹಿಡಿಯೋ ಕಾಲಕ್ಕೆ ದೇವರ ನೈವೇದ್ಯ ತೋರಿಸು, ದೇವರ ನೈವೇದ್ಯ ತೋರಿಸು ಅಂತಿರಲ್ಲ. ಏನ್ ಮಾಡ್ತಾರೆ, ತೋರಿಸು ಅಷ್ಟೇ ಮಾಡ್ತೇವೆ. ಉಣಿಸ್ತೀವಿ ಯಾರಿಗೆ? ದೇವರಿಗೆ. ಅದಕ್ಕೆ ನಾವು ವಿನೋದ ಕೇಳ್ತಿರ್ತೇವೆ ನಿಮ್ಗೆ ಯಾವಾಗಲೂ, ಅವು ಉಣ್ಣಂಗಿಲ್ಲ ಅಂತ ತಿಳ್ಕೊಂಡು ನಿಮ್ ಮನ್ಯಾಗ ಅದಾವ ದೇವ್ರು. ನಾಳೆಯಿಂದ ಊಟ ಮಾಡಕ್ ಚಾಲು ಮಾಡಿದ್ವಿ ಅಂದ್ರೆ ಏಸ್ ಇಟ್ಕೊಂತೀರಿ, ಏಸ್ ಹೊರಗೆ ಹಾಕ್ತಿರಿ ಯಾರಿಗೂ. ಇವು ಅಳೋ ಮಕ್ಕಳನ್ನ ಹೊರಗೆ ಹಾಕ್ತಿರಿ. ಹಗಲಲ್ಲಿ ಊಟ ಕೇಳಿದ್ವಿ ಅಂದ್ರೆ ಮುಂಜಾನೆ ಮಧ್ಯಾಹ್ನಕ್ಕೆ ಸಂಜೆಕ್ಕೆ ರೊಟ್ಟಿ ರೊಟ್ಟಿ ಅಂತ ತಿಳ್ಕೊಂಡು ಮಕ್ಕಳು ಬಡ್ಕೊಳಕ್ ಹತ್ತೀವಿ ಅಂದ್ರೆ ಅವ್ ಕಿಡಿದು ಹೊರಗೆ ಹಾಕ್ತಿವಿ. ಮಕ್ಕಳಿಗೆ ಹೊರಗೆ ಹಾಕ್ತಿರೋದ್ ಮಕ್ಕಳು ದೇವ್ರ ಹೆಂಗೆ ಇಟ್ಕೊತೀರಿ. ಆದ್ರೂ ಒಮ್ಮೆ ಜಾದು ಆಗಿತ್ತು ಜಗತ್ನಾಗ ಎಲ್ಲ ಕಡೆ, ನಿಮ್ಗೆಲ್ಲ ಗುರುತದ. ಆ ಗಣಪತಿ ಹಾಲು ಕುಡಿತಾರ ಅಂತ ತಿಳ್ಕೊಂಡು ಬೈತಲ್ಲ ಎಲ್ಲ ಕಡೆ. ಎಲ್ಲಾ ಊರಾಗ ದೇವ್ರಿಗೆ ಹಾಲು ಕುಡಿಸಿದ್ರು, ಫೋಟೋದಾಗ ಹಾಲು ಕುಡಿಸಿದ್ರು, ಮೂರ್ತಿಗೆ ಹಾಲು ಕುಡಿಸಿದ್ರು. ಮುಂಬೈ ಪುಣೆ ಅಂತ ಊರಾಗ ದೇವರಿಗೆ ಹಾಲು ಕುಡಿಸಾಕ ಹಾಲ ಸಿಕ್ಕಿಲ್ಲ. ದೇವರಿಗೆ ಹಾಲು ಕುಡಿಸಕ್ ಹಾಲು ಬೇಕಂದಾಗ ಹಾಲು ಮಾರೋರು ಹಾಲಿನ ಧಾರಣೆ ಬೇಕಾದಷ್ಟು ಏರಿಸಿದ್ರು. ಅವತ್ತು 10 ರೂಪಾಯಿ ಹೋಗಿ 100 ರೂಪಾಯಿ ತರ ಲೀಟರ್ ಆದ್ರೂ ಕೂಡ ರೊಕ್ಕ ಕೊಟ್ಟು ಖರೀದಿ ಮಾಡಿ ಜನರು ಹಾಲು ಕುಡಿಸಿದ್ರು ಒಂದ್ ದಿವಸ. ಆ ದೇವ್ರು ಒಂದ ದಿವಸ ಚಮತ್ಕಾರ ತೋರಿಸ್ತ. ಅಕಸ್ಮಾತ್ ಆಗಿ ದಿನಾಲು ಹಾಲು ಕುಡಿಯಕ್ ಚಾಲು ಮಾಡಿದ್ದ ಅಂದ್ರ, ಒಂದ್ ದಿವ್ಸ ಕುಡ್ದಂಗ ದಿನಾಲು ಕುಡಿತನದ್ ಗುರ್ತಾಗಿತ್ತಂದ್ರ ಎಷ್ಟು ಮಂದಿ ಕುಡಿಸೋರಿದ್ರಿ? ನಮಗ ಚಾಕ್ ಸಾಲಂಗಿಲ್ಲ ಮಾರಾಯ, ನಿನಗೆಲ್ಲಿ ಕುಡಿಸೋದು ಅಂತ ತಿಳ್ಕೊಂಡು ಮನುಷ್ಯ ಯಾವಾಗಲೂ ಬಹಳ ಸ್ವಾರ್ಥಿ ಅದ. ಸುಮ್ಮನೆ ಏನೋ ಮಾಡಂಗ್ ಮಾಡ್ತಾನೆ, ಆದ್ರೆ ಮೈ ಮೇಲೆ ಬಂತಂದ್ರೆ ಎಲ್ಲ ಬಿಟ್ಟು ಹೋಗ್ಬಿಡ್ತಾನೆ. ಹಾಗ ದೇವರಿಗೆ ಯಾವ ಪದಾರ್ಥದ ಅವಶ್ಯಕತೆ ಇಲ್ಲ. ಆದ್ರೆ ದೇವರಿಗೆ ನಾವು ಪದಾರ್ಥ ಯಾಕೆ ಅರ್ಪಣೆ ಮಾಡ್ತೇವೆ ಅಂದ್ರೆ ದೇವರು ಉಂತಾನಂತ ಅರ್ಪಣೆ ಮಾಡಂಗಿಲ್ಲ. ಆ ಪದಾರ್ಥದ ಮೇಲಿರ್ತಕ್ಕಂಥ ದೋಷಗಳು ದೂರ ಆಗಿ ಅವು ಶುದ್ಧವಾಗಬೇಕಂತ ತಿಳ್ಕೊಂಡು ದೇವರಿಗೆ ಅರ್ಪಣೆ ಮಾಡೋದು. ದೇವರು ಉಣ್ಣಂಗಿಲ್ಲ ಅಂದ್ರೆ, ದೇವರು ತಿನ್ನಂಗಿಲ್ಲ ಅಂದ್ರೆ ದೇವರ ಮುಂದೆ ನೈವೇದ್ಯ ತೆಗೆದುಕೊಂಡು ಯಾಕೆ ಹೋಗ್ಬೇಕು ನಾವು? ದೇವರು ಉಣ್ಣಂಗಿಲ್ಲ ಅಂತಲ್ಲ, ದೇವರು ಊಟ ಮಾಡ್ತಾನೆ. ಆದ್ರೆ ಏನ್ ಊಟ ಮಾಡ್ತಾನೆ ಅಂದ್ರೆ ಹೋಳ್ಗಿ, ಹುಗ್ಗಿ, ಕಾಯಿ, ಕಲಸಕ್ರೆ ತಿನ್ನಂಗಿಲ್ಲ ದೇವರು. ಏನ್ ತಿಂತಾನ ಅಂದ್ರ ಆ ವಸ್ತುವಿನ ಮೇಲಿರ್ತಕ್ಕಂಥ ನನ್ನದನ್ನುವಂತ ನಿಮ್ದು ಭಾವನೆ ಇರ್ತಲ್ಲ ಅದನ್ನ ತಿಂತಾನ. ನಿಮ್ಗೆ ಗುರುತಾತ ಇಲ್ಲ? ಈಗ ಯಾವುದೋ ಒಂದು ಗುಡಿಗೆ ನೀವು ಹಣ್ಣು ಹಂಪಲ ತಗೊಂಡು ಹೋಗ್ತಿರ್ತೀರಿ. ಅಂಗಡಿಯಲ್ಲಿ ಬಾಳೆಹಣ್ಣು ಖರೀದಿ ಮಾಡ್ತೀರಿ, ತೆಂಗಿನಕಾಯಿ ಖರೀದಿ ಮಾಡ್ತೀರಿ, ಕಲಸಕ್ಕರೆ ಖರೀದಿ ಮಾಡ್ಕೊಂಡು ಒಂದು ಚೀಲ ಹಾಕೊಂಡು ಒಂದು ತಾಟ್ನಾಗ ಇಟ್ಕೊಂಡು ವಸ್ತ್ರ ಮುಚ್ಕೊಂಡು ಗುಡಿಗೆ ಹೋಗ್ತಿರ್ತೀರಿ. ದಾರಿಯಲ್ಲಿ ಯಾರು ನಿಮ್ಗೆ ಭೇಟಿ ಆಗ್ತಾರೆ. ಏನಪ್ಪಾ ಈ ತಾಟ್ನಾಗ ಏನದವು ಅಂತ ನಿಮಗೆ ಕೇಳ್ತಾರೆ. ಅವಾಗ ನೀವೇನ್ ಹೇಳ್ತೀರಿ? ಇದ್ರಾಗ ಬಾಳೆಹಣ್ಣು ಅದಾವ, ತೆಂಗಿನಕಾಯಿ ಅದಾವ, ಕಲಸಕ್ರೆ ಅದಾವು, ಉತ್ತತ್ತಿ ಅದಾವ ಅಂತ ಹೇಳ್ತಾರೆ. ಇವು ಯಾರು ಅಂತ ಕೇಳ್ಕಲೇ ಹೇಳ್ತಾರೆ, ಏನಂತಾರೆ? ನನ್ನು ಅಂತ ಹೇಳ್ತಾರೆ.
ಯಾಕಂದ್ರೆ ನೀವ ಖರೀದಿ ಮಾಡ್ಕೊಂಡು ಬಂದಿರ್ತಾರ, ದುಡ್ಡು ಕೊಟ್ಟು ಅವ್ನು ಖರೀದಿ ಮಾಡ್ಕೊಂಡ್ ಬಂದ್ರೆ ಅದಕ್ಕೆ ನನ್ನ ಬಾಳೆಹಣ್ಣು, ನನ್ನ ತೆಂಗಿನಕಾಯಿ, ನನ್ನ ಕಲಸಕ್ರಿ ಅಂತ ತಿಳ್ಕೊಂಡು ಹೇಳ್ತಿರ್ತ. ಅವು ನನ್ನು ಅನ್ನುವಂತ ಮ್ಯಾಗ ಲೆವೆಲ್ ಹಚ್ಚಿಕೊಂಡು ನೀವು ಎಲ್ಲಿಗೆ ಬರ್ತೀರಿ ಅಂದ್ರೆ ದೇವರ ಗುಡಿಗೆ ಬರ್ತಾರೆ. ಬಂದಿಲ್ಲೆಲ್ಲ ಆರತಿ ಮಾಡ್ತಾರಿ, ದೇವರ ಮುಂದೆ ಹಣ್ಣು ಇಡ್ತಾರಿ, ಕಾಯಿ ಇಡ್ತಾರಿ, ಕಾಯಿ ಹೊಡಿತಾರೆ, ಎಲ್ಲಾ ಮಾಡಿದ ಮೇಲೆ ಸ್ವಲ್ಪ ನೈವೇದ್ಯ ಮಾಡ್ತಾರ, ಒಂದಿಟ್ಟು ಪೂಜಾರ್ ತಗೊಂತಾರ, ಒಂದ್ ನಿಮ್ ತಾಟ್ನ ಇಟ್ಟು ಕೊಡ್ತಾನ. ಆ ಕೊಟ್ಟ ಮೇಲೆ ಅದಕ್ಕೆ ಏನು ಕರಿತೀರಿ ನೀವು? ಅದಕ್ಕ ಪ್ರಸಾದ ಅಂತೀರ. ಅದೇ ಕೊಟ್ಟಿರುವಂತ ಪ್ರಸಾದವನ್ನೇ ಅದೇ ತಾಟ್ನಿಗೆ ಇಟ್ಟುಕೊಂಡು ಮುಚ್ಚಿಕೊಂಡು ನೀವು ಹೊಳ್ಳೆ ನಿಮ್ ಊರ್ ಕಡೆ ಹೋಗೋ ಕಾಲಕ್ಕೆ ದಾರ್ಯಾಗ ಯಾರಾದ್ರೂ ಭೇಟಿ ಆಗ್ತಾರೆ. ಏನಪ್ಪಾ ತಾಟ್ನ್ಯಾಗ ಏನದ ಅಂದ್ರ ನೀವು ಏನಂತೀರಿ? ಪ್ರಸಾದ ಅಂತಾರಷ್ಟೇ. ಅದಕ್ಕೆ ಕಲ್ ಸಕ್ಕರೆ ಅನ್ನಂಗಿಲ್ಲ, ಬಾಳೆಹಣ್ಣು ಅನ್ನಂಗಿಲ್ಲ, ಕೊಬ್ಬರಿ ಅನ್ನಂಗಿಲ್ಲ, ಉತ್ತತ್ತಿ ಅನ್ನಂಗಿಲ್ಲ, ಎಲ್ಲದಕ್ಕೂ ಒಂದೇ ಹೆಸರು ಬರ್ತೇನು ಅಂತ ಪ್ರಸಾದ ಅಂತ ಕರೀತಾರೆ. ಯಾರ ಪ್ರಸಾದ ಅಂದ್ರ ನನ್ನ ಪ್ರಸಾದ ಅಂತೀರ ನೀವು? ನನ್ನ ಪ್ರಸಾದ ಅಂತ ಯಾರು ಹೇಳ್ತೀರಿ? ಇಲ್ಲ. ಯಾರದಪ್ಪ ಅಂದ್ರೆ ಜಗದ್ಗುರುಗಳು ಪ್ರಸಾದ, ವಿಶ್ವಾರಾಧ್ಯರ ಪ್ರಸಾದ. ಏನಾತಿಲ್ಲ ಅಂದ್ರೆ ಬರುವಾಗ ಆ ಪ್ರತಿಯೊಂದು ವಸ್ತುವಿನ ಮೇಲೆ ನನ್ನದು ಅನ್ನುವಂತ ಭಾವನೆ ಐತಿ ನಿಮ್ದು. ವಾಪಸ್ ಹೋಗೋ ಕಾಲಕ್ಕೆ ಏನಾಯ್ತಪ್ಪ ಅಂದ್ರೆ ದೇವರು ಏನ್ ತಿಂದ ಅಂದ್ರೆ ನೀವು ತೆಂಗಿನಕಾಯಿ ಬಾಳೆಹಣ್ಣು ತಿನ್ನಿಲ್ಲವ, ಅದರ ಮೇಲಿರ್ತಕ್ಕಂಥ ನನ್ನದನ್ನುವಂತ ನಿಮ್ದೇನು ಭಾವನಾ ಇತ್ತಲ್ಲ, ಆ ಭಾವನಾ ಭಕ್ಷಣ ಮಾಡಿದ, ಅದರ ಮೇಲೆ ತನ್ನದಂತಕ್ಕಂಥ ಲೆವೆಲ್ ಹಚ್ಚಿ ಕಳಿಸ್ಕೊಡ್ತಾವ. ಅವಾಗ ಅದಕ್ಕೆ ಪ್ರಸಾದ ಪ್ರಸಾದ ಅಂತ ಕರೀತೀವಿ. ಅದಕ್ಕೆ ದೇವರಿಗೆ ಯಾಕೆ ನೈವೇದ್ಯ ತೋರಿಸ್ಬೇಕು ಅಂದ್ರೆ ದೇವರು ತಿಂತಾನ ಅಂತ ತೋರಿಸುದಲ್ಲ, ಪದಾರ್ಥಗಳನ್ನ ಪ್ರಸಾದವನ್ನಾಗಿ ಮಾಡ್ಕೋಬೇಕಂತ ತಿಳ್ಕೊಂಡು ನಾವು ದೇವರಿಗೆ ಅರ್ಪಣೆ ಮಾಡ್ತೇವೆ. ಹಾಗೆ ದೇವರಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಪ್ರಸಾದವನ್ನು ಯಾರು ದಿನಾಲು ಸೇವನೆ ಮಾಡ್ತಾರ ಅವರ ಮನಸ್ಸು ಪ್ರಶುದ್ಧವಾಗ್ತದ, ಅದು ಪ್ರಸನ್ನ ಆಗತ್ತ ಅಂತ ಹೇಳ್ತಾರೆ. ಅದಕ್ಕೆ ಪ್ರಸಾದಸ್ತು ಪ್ರಸನ್ನತಾ. ಪ್ರತಿನಿತ್ಯ ಪ್ರಸಾದ ಭೋಜಿಯಾಗಿರಲು ಮುಕ್ತಿಯ ಚಿಂತೆಯೇ ಕಯ್ಯ ಅಂತ ಕೇಳ್ತಾರೆ. ಒಬ್ರು ಯಾರ ಕೇಳಿದ್ರಪ್ಪ, ನಾವು ಮುಕ್ತಿ ಹೆಂಗ್ ಸಿಗಬೇಕು, ಸಂಸಾರದಿಂದ ಮುಕ್ತಿ ಸಿಗಬೇಕು, ಮುಕ್ತಿ ಬೇಕು, ಹೆಂಗ್ ಸಿಗುತ್ತ ಮುಕ್ತಿ ಅಂತ ತಿಳ್ಕೊಂಡು ಕೇಳಿದ್ರೆ, ಮುಕ್ತಿ ಸಿಗಬೇಕಾದ್ರೆ ಶಾಸ್ತ್ರ ಕೇಳಬೇಕು, ಆತ್ಮಜ್ಞಾನ ಮಾಡ್ಕೋಬೇಕು, ಸಂಸಾರದಲ್ಲಿ ವಿರಕ್ತಿ ಬರಬೇಕು. ಇಷ್ಟೆಲ್ಲ ಆದಾಗ ಮುಕ್ತಿ ಸಿಗುತ್ತ ಅನ್ನುವಂಥ ಮಾತು ಒತ್ತಟ್ಟಿಗಿದ್ರೆ, ಇನ್ನೊಂದು ಬಹಳ ಸರಳವಾಗಿರ್ತಕ್ಕಂಥ ಮಾತನ್ನ ನಮ್ಮ ವೀರಶೈವ ಆಚಾರ್ಯ ಹೇಳಿದ್ರಪ್ಪ ಅಂದ್ರೆ, ಪ್ರತಿನಿತ್ಯ ಪ್ರಸಾದ ಭೋಜಿಯಾಗಿರಲು ಮುಕ್ತಿಯ ಚಿಂತೆಯೇ ಕಯ್ಯ. ಅಂದ್ರೆ ದಿನಾನು ಪ್ರಸಾದ ಸೇವನೆ ಮಾಡ್ತಾ ಇದ್ದೆ ಅಂದ್ರೆ ಅದು ಮುಕ್ತಿ ತಾನೇ ನಿನಗೆ ಸಿಗ್ತದ, ಮುಕ್ತಿಯ ಬಗ್ಗೆ ಚಿಂತೆ ಮಾಡೋ ಜರುತ್ತಿಲ್ಲ ಅಂತಾರ. ಅಂದ್ರೆ ಏನಾಗತ್ತೆ, ದಿನಾಲು ದೇವರಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಇಷ್ಟಲಿಂಗಕ್ಕೆ ತೋರಿಸಿರ್ತಕ್ಕಂಥ ಅನ್ನದನ್ನು ನಾವು ಸೇವನೆ ಮಾಡೋದ್ರಿಂದ ಅನ್ನದಿಂದಲೇ ಮನಸ್ಸು ಅನ್ನುವಂಥ ತಯಾರಾಗ್ತದೆ. ಯಾದೃಶಿ ಭುಂಜತೆ ಅನ್ನಂ ತಾದೃಶಿ ಜಾಯತೆ ಪ್ರಜಾಹ. ನಾವು ಎಂಥ ಆಹಾರ ಊಟ ಮಾಡ್ತೀವಿ ನಮ್ಮ ಮನಸ್ಸು ಅಂಥದೇ ಆಗ್ತದಂತ. ಯಾಕಂದ್ರೆ ಊಟ ಮಾಡಿರ್ತಕ್ಕಂಥ ಆಹಾರವೇ ಅದು ರಸ, ರಕ್ತ, ಮಾಂಸ, ಮಜ್ಜ ಆಗಿ ಸಪ್ತ ಧಾತು ರೂಪದಲ್ಲಿ ಪರಿವರ್ತನೆ ಆಗ್ತಾ ಹೋಗಿ ಇವತ್ತು ನಾವು ಊಟ ಮಾಡಿರ್ತಕ್ಕಂಥ ಅನ್ನ 48ನೇ ದಿವಸಕ್ಕೆ ಅದು ಸೂಕ್ಷ್ಮವಾಗಿ ಅದು ಮನಸ್ಸು ಅಂತ ತಯಾರಾಗ್ತದೆ. ಅದಕ್ಕೆ ಅನ್ನಮಯಮ್ಮೆ ಸೌಮ್ಯ ಮನಃ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ನಾವು ಮನಸ್ಸು ಶುದ್ಧ ಮಾಡ್ಕೋಬೇಕಾದಾಗ ಎದರಿಂದ ಶುದ್ಧ ಮಾಡೋದು ಅಂದ್ರೆ ಆಹಾರ ಶುದ್ಧವಾದ್ರೆ ಮನಸ್ಸು ಶುದ್ಧ ಆಗ್ತದೆ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳ್ತಾರೆ. ಮತ್ತು ಆಹಾರ ಶುದ್ಧವಾಗಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ದೇವರಿಗೆ ಅರ್ಪಣೆ ಮಾಡಬೇಕು, ದೇವರಿಗೆ ನೈವೇದ್ಯ ಮಾಡಬೇಕು. ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ದೋಷ ಎಲ್ಲ ದೂರ ಆಗ್ತವೆ. ಅದಕ್ಕೆ ವಸ್ತುವಿನ ದೋಷವನ್ನು ದೂರ ಮಾಡತಕ್ಕಂಥ ಸಾಮರ್ಥ್ಯ ಪರಮಾತ್ಮನಿಗಿರ್ತದೆ.
ಈಗ ನೀವು ನೋಡ್ತೀರಿ ಮನೆಯೊಳಗ ಅಥವಾ ಬಗೀಚ್ದೊಳಗ ಹೊರದೊಳಗ ಅಥವಾ ತೋಟದೊಳಗ ನಿಮ್ ಹಿತ್ತಲೊಳಗ ಅನೇಕ ಗಿಡ ಬಳ್ಳಿ ಹಚ್ಚಿರ್ತೀರಿ. ಅವಕ್ಕ ಸರಿಯಾಗಿ ಬೆಳಿಬೇಕಂದ್ರೆ ಅದಕ್ಕೆ ಗೊಬ್ಬರ ಹಾಕಬೇಕು ಅಂತ ಹೇಳ್ತಾರೆ. ನೀವು ಸಗಣಿ ಗೊಬ್ಬರನೋ ಅಥವಾ ಮತ್ಯಾವುದೋ ಕೊಳ್ತಿರ್ತಕ್ಕಂಥ ಗೊಬ್ಬರ ತಂದು ಅದನ್ನೆಲ್ಲ ನೀವು ಗಿಡಗಳಿಗೆ ಬೆಳೆಗಳಿಗೆ ಹಾಕ್ತೀರಿ. ಒಂದು ಗುಲಾಬಿ ಗಿಡ ಹಚ್ಚಿರಿ, ಅದಕ್ಕ ಹೊಲಸ ನಾರುವಂತ ಒಂದು ಗೊಬ್ಬರ ತಂದು ಅದಕ್ಕೆ ನೀವು ಹಾಕ್ತೀರಿ. ಕೊಳತ ನೀರು, ಹೊಲಸ ನಾರುವಂತ ಗೊಬ್ಬರ ಆ ಗಿಡಕ್ಕೆ ನೀವೆಲ್ಲ ಹಾಕ್ತೀರಿ. ಆ ಗಿಡ ಏನ್ ಮಾಡುತ್ತಂದ್ರೆ ಅದೇ ಕೊಳಕ ನೀರನ್ನೇ ತಗೊಂತದ, ಕೊಳತಿರುವಂತ ಗೊಬ್ಬರವನ್ನೇ ಸ್ವೀಕಾರ ಮಾಡ್ತದ. ಆಮೇಲೆ ಗಿಡದೊಳಗೆ ಹೂ ಎಂತ ಬರ್ತಾವ ಅಂದ್ರೆ ಅತ್ಯಂತ ಸುಗಂಧವಾಗಿರ್ತಕ್ಕಂಥ ಹೂ ಬರ್ತಾವ. ನೀನ್ ನನಗಿಂತ ಹೊಲಸು ಗೊಬ್ಬರ ಹಾಕಿ ಕೊಟ್ಟೆ ಅದ್ರೊಳಗೆ ಅಂಥದ್ದೇ ನಾನು ಹೂವ ಕೊಡ್ತೇನೆ ಅಂತ ತಿಳ್ಕೊಂಡು ಅಕಸ್ಮಾತ್ ಅದು ಹೊಲಸನಾರು ಗುಲಾಬಿ ಹೂವು ಬಿಟ್ಟಿತ್ತಂದ್ರೆ ನೀವು ಯಾರ ತಗೊಂಡು ಅದನ್ನು ಮೂಸೋ ಸಾಧ್ಯಕ್ಕಿತ್ತನ? ಆಗದಲ್ಲ. ಅಂದ್ರೆ ನಾವು ಮಾಡಿರ್ತಕ್ಕಂಥ ಮಲಿನತೆಯನ್ನ, ಹೊಲಸನ್ನ ಶುದ್ಧ ಮಾಡಿ ಅದನ್ನ ಪವಿತ್ರವಾಗಿ ಮಾಡಿ ಕೊಡ್ತಕ್ಕಂಥ ಸಾಮರ್ಥ್ಯ ಹಂಗ ಭೂಮಿಗೆ ಅದ. ಹಾಗೆ ನಾವು ಸಂಪಾದನೆ ಮಾಡೋ ಕಾಲಕ್ಕೆ ಅನೇಕ ದೋಷ ಆಗಿರ್ತವೆ. ಕಳ್ಳತನ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಮತ್ತೊಬ್ಬರಿಗೆ ವಂಚನಾ ಮಾಡ್ತಾನೆ. ಇವೆಲ್ಲವುಗಳ ಮೂಲಕವಾಗಿ ಮನುಷ್ಯ ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತಿನ ಆಹಾರ ತಯಾರಾಗಿರ್ತದ. ಆಹಾರದಲ್ಲಿ ಮನಸ್ಸನ್ನ ದೂಷಣೆ ಮಾಡತಕ್ಕಂಥ ಸಾಮರ್ಥ್ಯ ಇರುತ್ತೆ. ಅದಕ್ಕಾಗಿ ಆಹಾರ ಶುದ್ಧ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಅದನ್ನ ನಾವು ಮಾಡಿರ್ತಕ್ಕಂಥ ಆಹಾರವನ್ನ ನಾವು ಮೊದಲು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅನ್ನಪೂರ್ಣೆ, ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಮ್ಮೆ ದೇಹಿ ಪಾರ್ವತಿ. ಶಂಕರಾಚಾರ್ಯರು ಅನ್ನಪೂರ್ಣ ಪ್ರಾರ್ಥನೆ ಮಾಡಿದ. ನೀವು ಮನೆಯೊಳಗೆ ಅಡಿಗೆ ಮಾಡಿದ ಬಳಿಕ ಹಿಂದಿನ ಕಾಲಕ್ಕೆ ಹಳ್ಳಿಯಾಗ ಏನ್ ಮಾಡ್ತಿದ್ರು ಅಂದ್ರೆ ಆ ಒಲೆಯೊಳಗಿನ ಬೂದಿರ್ತದಲ್ಲ ಅದನ್ನ ಬೂದಿನ ತಗೊಂಡು ಆ ಗಡಿಗೆಲ್ಲ ಪಟ್ಟ ಬಡಿತಿದ್ರು. ಈಗೂ ಹಳ್ಳಿಯಾಗ ಅಂತ ಒಲಿ ಇದ್ರೆ ಬಡಿತಾರೆ. ಈಗೆಲ್ಲ ಗ್ಯಾಸ್ ಬಂದ ಕೆಲ್ಲಿ ಬಡಿಯೋದು. ಈಗ ಬೂದಿನ ಸುದ್ದ ಕೊಂಡು ತಗೊಂಡು ಬಾಂಡೆ ಬೆಳಗೋ ಪಾಳೆ ಬಂದದ. ಈಗ ಬಾಂಡೆ ಬೆಳಗಾಕ ಅವಾಗ ಮನೆಗ ಬೂದಿ ಸಿಗ್ತಿತ್ತು. ಈಗ ಬೂದಿನ ಇರಂಗಿಲ್ಲ, ಅದಕ್ಕೆ ಅದನ್ನ ಕೊಂಡು ತಗೋಬೇಕಾಯ್ತು. ನೀವು ಅದಕ್ಕೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಅಡಿಗೆಯನ್ನ ಮೊಟ್ಟ ಮೊದಲು ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಅದಕ್ಕೆ ನಾವು ಪೂಜೆ ಮಾಡಬೇಕು. ಯಾಕೆ ಪೂಜೆ ಮಾಡಬೇಕು ಅಂತಂದ್ರೆ ಅದು ಅನ್ನ ಅಂದ್ರೆ ಬರೀ ಅನ್ನ ಅಲ್ಲ, ಕುದಿಸಿದ ಅನ್ನ ಅಲ್ಲ ಅದು. ಅದಕ್ಕೆ ಅನ್ನಪೂರ್ಣ ಅಂತ ಕರೀತಾರೆ. ಅದು ಏನ್ ಮಾಡುತ್ತೆ ಅಂದ್ರೆ ನಾವು ಪೂಜಾ ಮಾಡಿದಾಗ ಅದರ ಬಗ್ಗೆ ಒಂದು ಅನ್ನ, ಒಂದು ಪರಮಾತ್ಮ ಅನ್ನುವಂತ ಭಾವನಾ ಬರ್ತದೆ. ಅದಕ್ಕೆ ಅದನ್ನ ಪೂಜೆ ಮಾಡಿ ಭಕ್ತಿಯಿಂದ ಆಮೇಲೆ ಅದರಲ್ಲಿರ್ತಕ್ಕಂಥ ಸ್ವಲ್ಪ ತೆಗೆದುಕೊಂಡು ದೇವರಿಗೆ ನೈವೇದ್ಯ ಮಾಡಬೇಕು. ಬಹಳ ಜನರಿಗೆ ದೇವರಿಗೆ ನೈವೇದ್ಯ ಮಾಡಬೇಕು ಅನ್ನೋ ಪರಿಜ್ಞಾನ ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ಹಬ್ಬ ಹುಣ್ಣಿ ಮಾಡಿರ್ತೀವಲ್ಲ ಅವಾಗಷ್ಟ ದೇವರ ನೈವೇದ್ಯ ತೋರಿಸೋದು. ಅಂದ್ರೆ ಹುಗ್ಗಿ ಹೋಳಿಗೆ ಮಾಡಿದ್ರೆ ದೇವರ ನೈವೇದ್ಯ ತೋರಿಸ್ಬೇಕು. ದಿನಾನು ಮಾಡಿರುವಂತ ರೊಟ್ಟಿ ಪಲ್ಯ ಯಾರು ನೈವೇದ್ಯ ತೋರಿಸ್ತೀರಿ ನೀವು? ತೋರ್ಸಂಗೇ ಇಲ್ಲ. ಯಾಕಂದ್ರೆ ನಮ್ಗೆ ಏನ್ ಕಲ್ಪನಾ ಅಂದ್ರೆ ದೇವರಿಗೆ ಅಂದ್ರೆ ಚಲೋ ಚಲೋ ಇದ್ರೆ ದೇವರು ಹಿಡಿಬೇಕು ಅಂತ ಹಿಂಗ್ ತಿಳುವಳಿಕೆ ಬಂದದ. ಸಿಹಿ ಪದಾರ್ಥ ಮಾಡಿದಷ್ಟ ದೇವರ ನೈವೇದ್ಯ ತೋರಿಸ್ಬೇಕು ಅನ್ನುವಂತ ತಿಳುವಳಿಕೆ ನಿಮಗೆಲ್ಲ ಬಂದಿರ್ತದೆ. ಆದ್ರೆ ವಸ್ತುತ ಹಂಗೇನಿಲ್ಲ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳ್ತಾರೆ. ಒಬ್ಬ ಭಕ್ತ ದೇವರಿಗೆ ಕೇಳ್ತಾನೆ, ಪರಮಾತ್ಮ ನೀನು ನಾವು ನೈವೇದ್ಯ ಇಡಬೇಕು, ಏನು ಪ್ರಿಯದ? ನೀ ಯಾರಿಗಾರ ಇಂಥ ಗವಾಯಿಗಳನ್ನ ಸ್ವಾಮಿಗಳನ್ನ ಮನೆಗೆ ಭಿನ್ನ ಕರ್ಕೊಂಡು ಹೋದ್ರೆ ಮೊದಲ ಕೇಳ್ದ, ಏನ್ ನಿಮ್ಗೇನು ಇಚ್ಛೆ ಅದ ಊಟಕ್ಕೆ ಅನ್ನೋದು. ಊಟಕ್ಕೆ ಕೇಳಿಕೊಂಡು ಅವ್ರಿಗೆ ಏನು ಬೇಕು ಅದನ್ನ ಹೆಂಗ್ ನಾವು ಮಾಡಿ ಅವ್ರು ತೃಪ್ತಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಒಬ್ಬ ಭಕ್ತ ದೇವರಿಗೆ ಕೇಳಿದಂತ ಪರಮಾತ್ಮನಿಗೆ ಏನು ಪ್ರಿಯದ, ಏನು ಊಟ ಮಾಡಿಸಿ ತೃಪ್ತಿ ಆಗ್ತದ. ಅದಕ್ಕೆ ಪರಮಾತ್ಮ ಹೇಳ್ತಾನ, ಪತ್ರಂ
ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಪರಮಾತ್ಮ ಹುಗ್ಗಿ ಹೋಳ್ಗಿ ಯಾವ ಹೇಳಿಲ್ಲವ. ಏನ್ ಹೇಳಿದಪ್ಪ ಅಂದ್ರ ಪತ್ರ ಪುಷ್ಪ ಫಲ ತೋಯಾನ್. ನೀ ಎಲೆ ಇರ್ಲಿ, ಕಾಯಿರ್ಲಿ, ಹಣ್ಣಿರ್ಲಿ, ಹಾಲಿರ್ಲಿ, ನೀರಿರ್ಲಿ, ಏನ್ ಬೇಕಾದಿರ್ಲಿ, ನೀ ಯಾವುದನ್ನ ಸೇವನಾ ಮಾಡ್ತಿಲ್ಲ ಅದನ್ನ ಮೊಟ್ಟ ಮೊದಲು ನನಗೆ ಅರ್ಪಣಾ ಮಾಡು ಅಂತ ಹೇಳ್ತಾರೆ. ನೀವೇನ್ ಮಾಡ್ತೀರಿ? ದಿನಾಲು ದೇವರ ಪೂಜೆ ಮಾಡ್ತೀರಿ ಮನ್ಯಾಗ. ಆ ಮಾಡಿದ ರೊಟ್ಟಿ ಪಲ್ಯ ಅಂತೂ ನೀವು ದೇವರಿಗೆ ನೈವೇದ್ಯ ಹಿಡಿಯಂಗಿಲ್ಲ. ಬಾಳ ಒಂದಿಟ್ಟು ಸಕ್ರಿ, ಒಂದಿಟ್ಟು ಹಾಲು, ಒಂದಿಟ್ಟು ಸಣ್ಣ ವಾಟಕದ ಹಿಟ್ಟು ಆ ದೇವ್ರ ಮುಂದೆ ಇಟ್ಟು ಬಿಡ್ತೀರಿ. ಅದನ್ನ ದೇವರಿಗೆ ನೈವೇದ್ಯ ತೋರಿಸಿ ನೀವರ ಸ್ವೀಕಾರ ಮಾಡ್ತೀರಿ, ಅದನ್ನು ಮಾಡಂಗಿಲ್ಲ. ಅಲ್ಲೇ ಒಂದಿಟ್ಟು ಸಕ್ಕರೆ ದೇವರ ಮುಂದೆ ಹಾಕಿರ್ತೀರಿ, ಕಡೆ ಆ ಸಕ್ಕರೆ ಇರುವೆ ತಿಂದು ಹೋಕ್ಕವ ಪ್ರಸಾದನ, ನಿಮ್ಗೆ ತಿನ್ನಂಗ್ ಬರಂಗಿಲ್ಲ. ಇನ್ನು ದೇವರ ಮುಂದ ಹಾಲು ಸಕ್ಕರೆ ಹಾಕೊಂದು ಬಟ್ಲಾಗಿ ಇಟ್ಟಿರ್ತೀರಿ, ಅದು ಮುಂಜಾನೆಯಿಂದ ಸಂಸ್ಥೆನಲ್ಲೇ ದೇವರ ಮುಂದೆ ಅಲ್ಲೇ ಇರ್ತದೆ, ಎಲ್ಲ ಇರ್ತದೆ. ನಿಮ್ಮ ಮನೆ ಒಂದು ಬೆಕ್ಕ ಅಂತ ಇರ್ತದಲ್ಲ, ಅದು ಹಿಂಗ ಹುಡುಕಾಡ್ಕೊಂತ ಬರ್ತದ, ನೋಡ್ತದ, ಪ್ರಸಾದ ನನಗೆ ಇಟ್ರ ಅಂತ ತಿಳ್ಕೊಂಡು ಪ್ರಸಾದ ಅದ ಸ್ವೀಕಾರ ಮಾಡ್ತದೆ. ನಿಮಗೆ ದಿನ ಪ್ರಸಾದ ಸಿಗಂಗಿಲ್ಲ. ಅಂದ್ರ ದೇವರಿಗಾಗಿ ಇಟ್ಟಿರ್ತಕ್ಕಂಥದ್ದನ್ನ ಸ್ವಲ್ಪ ಸ್ವೀಕಾರ ಮಾಡ್ಬೇಕಂತಕ್ಕಂಥ ಬುದ್ಧಿ ನಿಮಗೆ ಯಾಕೆ ಬರಂಗಿಲ್ಲ ಅಂದ್ರ, ನೀವು ತಿನ್ನೋದ ಬ್ಯಾರೆ, ದೇವರಿಗೆ ಇಡೋದ ಬ್ಯಾರೆ. ಹಿಂಗಾಗಿ ಅದು ದೇವರಿಗೆ ನಿಮಗೆ ಸಂಬಂಧ ಇಲ್ದಂಗ ಆಗ್ಯದ. ಮನ್ಯಾಗ ದೇವರದ, ನಿಮ್ ಕೊಳ್ಳಾಗ ದೇವರದ ಇದ್ರೂ ಕೂಡ ಯಾಕೆ ಮನಸ್ಸು ಶುದ್ಧವಾಗ್ತಾ ಇಲ್ಲ ಅಂದ್ರ, ಆ ಪದ್ಧತಿ ಪ್ರಕಾರವಾಗಿ ನಾವು ದೇವರ ಪೂಜೆ ಮಾಡಿ ನಾವು ಸ್ವೀಕರಿಸಬೇಕಾಗಿರ್ತಕ್ಕಂಥ ಪದಾರ್ಥವನ್ನ ಮೊಟ್ಟ ಮೊದಲು ದೇವರಿಗೆ ಅರ್ಪಣಾ ಮಾಡಬೇಕು. ನಾನು ನನ್ನದನ್ನತಕ್ಕಂಥ ಭಾವನಾ ಯಾವ ಸಮಯಕ್ಕೆ ಪದಾರ್ಥದಿಂದ ದೂರ ಆಗ್ತದ ಅವಾಗ ಅದು ಪರಿಶುದ್ಧವಾಗಿರ್ತಕ್ಕಂಥ ಪ್ರಸಾದ ಅಂತ ಕರೆಸಿಕೊಳ್ತದ. ಅಂಥ ಪ್ರಸಾದವನ್ನ ಪ್ರತಿದಿನಾನು ಕೂಡ ನಾವು ಸೇವನಾ ಮಾಡ್ತಾ ಹೋದ್ರೆ, ಇವತ್ತು ಸೇವನೆ ಮಾಡಿರ್ತಕ್ಕಂಥನ್ನ 48ನೇ ದಿವಸಕ್ಕೆ ಮನಸ್ಸಾಗಿ ಶುದ್ಧ ಆಗ್ತದ. ಹೀಗೆ ದಿನಾಲ ಅದನ್ನ ನಾವು ಮಾಡ್ತಾ ಹೋದ್ರೆ ಚಕ್ರಾಕಾರವಾಗಿ ಮನಸ್ಸು ಶುದ್ಧ ಆಗ್ತಾ ಹೋಗ್ತದ. ಯಾವಾಗ ಮನಸ್ಸು ಶುದ್ಧವಾಗ್ತದೋ ಅವಾಗ ಶುದ್ಧನಾಗಿರ್ತಕ್ಕಂಥ ಪರಮಾತ್ಮನ ಕಡೆಗೆ ಹೋಗ್ಬೇಕಂತಕ್ಕಂಥ ವಿಚಾರ ಮನಸ್ಸಿನಾಗ ಬರ್ತಾವ. ಅದಕ್ಕನ ಗೀತೆ ಒಂದು ಮಾತು ಹೇಳಿದ್ರೆ, ಅವರು ಎಲ್ಲಾ ದೇವ್ರ ಕಡೆ ಯಾಕೆ ಬರಂಗಿಲ್ಲ ಜನರು ಅಂತ ಕೇಳಿದ್ರೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ ಹೇಳ್ತಾರೆ. ಈಗ ಸಾವಿರ ಮನುಷ್ಯರಿದ್ರು ಅಂದ್ರೆ ಆ 1000 ಮನುಷ್ಯರೊಳಗ ಒಬ್ಬವ ದೇವರ ಕಡೆ ಮುಖವಾಗಿ ಬರ್ತಾನಂತ. ಇನ್ನ ಅಂತ 1000 ಜನರೊಳಗ ಒಬ್ಬನ ಬಗ್ಗೆ ದೇವರ ಬಗ್ಗೆ ತಿಳಕಾಗತ್ತ, ಇನ್ನೂ 99 ಮಂದಿ ಹಂಗ ಉಳಿತಾರ ಅಂತ ಹೇಳ್ತಾರ. ಈಗ ನೀವು ಮಕ್ಕಳಿಗೆ ಪ್ರೈಮರಿ ಒಳಗ, ಸ್ಕೂಲ್ನೊಳಗ, ಶಾಲೆಯೊಳಗ ಅಡ್ಮಿಷನ್ ಮಾಡಿಸ್ತೆ. 1ನೇ ಕ್ಲಾಸಿಗೆ ಸುಮಾರು ಒಂದೊಂದು ಕ್ಲಾಸಿನಾಗ 50-60 ಹುಡುಗರೆಲ್ಲ ಇರ್ತಾವ. ಪ್ರತಿಯೊಬ್ಬರು ಅಲ್ಲಿ ಬಂದು ಅಡ್ಮಿಷನ್ ಮಾಡಿಸ್ತಾರೆ, ಪ್ರವೇಶ ಮಾಡಿಸ್ತಾರೆ, ಎಲ್ಲರ ಹೆಸರು ಬರೆಸ್ತಾರೆ. 1 ವರ್ಷ ಆದ್ಮೇಲೆ ಅದೇ 1ನೇ ಕ್ಲಾಸಿನ ಹುಡುಗರೇ 2ನೇ ಎತ್ತಕ್ಕೆ ಹೋಗ್ತಾವ. ಎಷ್ಟು ಮಂದಿ ಹೋಗ್ತಾರ ಅಂದ್ರೆ ಎಷ್ಟು ಮಂದಿ ಬರ್ತಾ ಇರ್ದು ಎಲ್ಲರಲ್ಲಿ ಹೋಗಂಗಿಲ್ಲ 2ನೇ ಕ್ಲಾಸಿಗೆ. ಅದ್ರಾಗ ಒಂದು ಅರ್ಧ ಅಲ್ಲೇ ಉಳಿತಾವ, ಅರ್ಧ ಮುಂದೆ ಹೋಗ್ತಾವ. ತಾನಾಗಿ ಹೋದ್ರ ಈಗ ತಾನಾಗಿ ಹೋಗಂಗಿಲ್ಲ. ಅವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎತ್ತಿ ಹಾಕ್ತಾವ. ಅಂದ್ರೆ ಅವು ನಡ್ಕೊಂಡು ಮುಂದಿನ ಕ್ಲಾಸ್ ಹೋಗಂಗಿಲ್ಲ. ಅವು ಈ ಮಾಸ್ತರ ತಗೊಂಡೋಗಿ ಹೊತ್ಕೊಂಡೋಗಿ 2ನೇ ಕ್ಲಾಸ್ ಅವನು ಕುಂಡ್ರಿಸ್ಬಿಡ್ತಾನ. ಅವನ್ ಎತ್ತಿ ಹಾಕೋದು, ಹೊತ್ತು ಹಾಕೋದು ಅಂತ ಕರೀತಾರ ಅದಕ್ಕೆ. ಹಿಂಗ ಎಲ್ಲಿವರೆಗೆ ಎತ್ಕೊಂಡು ಹೋಗ್ತಾರಪ್ಪ ಅಂದ್ರೆ 1ನೇ ಎತ್ತಿಂದ 2ನೇ ಎತ್ತ, 2ನೇ ಎತ್ತಿಂದ 3ನೇ ಎತ್ತ, 3ರಿಂದ 4, 5, 6 ತನಕ ಎತ್ಕೊಂಡ್ ಹೋಗ್ತಾರ ಅವನಿಗೆ.
ಮುಂದೆ 7ನೇ ಕ್ಲಾಸಿಗೆ ಹೋದ, ಪಬ್ಲಿಕ್ ಪರೀಕ್ಷೆ ಬಂತು ಅಂದ್ರೆ ಅಲ್ಲೇ ಕುಂತ ಬಿಡ್ತಾನ. ಮುಂದೆ ಹೋಗಂಗಿಲ್ಲ, ಹಿಂದೆ ಬರಂಗಿಲ್ಲ. ಯಾಕೆ ಹೋಗಂಗಿಲ್ಲ ಅಂದ್ರೆ ತಾನ ನಡ್ಕೊಂತ ಹೋಗಿದ್ದ ಅಂದ್ರೆ ಮುಂದೆ ಹೋಗ್ತಿದ್ದವ. ಈಗ ತಂದೆ ತಾಯಿ ಏನ್ ಅಪೇಕ್ಷೆ ಪಡ್ತಪ್ಪ, ನನ್ನ ಮಗನ ಫೇಲ್ ಮಾಡಿದ್ರೆ ಮಾಸ್ತರ್ ನೋಡ್ ನೀನ್ ಹ್ಯಾಂಗ್ ಮಾಡ್ತಂತಾರೆ ಇವ್ರು. ನಮ್ಮ ಮಗನ್ ಅಕಸ್ಮಾತ್ ನೀನ್ ಅಪಾಸ್ ಮಾಡಿದೆ ಅಂದ್ರೆ ನಮ್ಮ ಊರಾಗ ಬರೋದೇ ಕಷ್ಟ ಆಯ್ತು ನಿನಗಂತ ಬೆದರಿಕೆ ಹಾಕ್ಬಿಡ್ತಾರ. ಪಾಪ ಮಾಸ್ತರ್ ಏನ್ ಮಾಡ್ತಾರಪ್ಪ ಅಂದ್ರೆ ಎತ್ತಿ ಹಾಕೊಂತ ಹೋಗಿ ಕುಂಡ್ರಿಸ್ಬಿಡ್ತಾರ. ಅಂದ್ರೆ ಹೇಳೋ ತಾತ್ಪರ್ಯ ಏನು ಅಂದ್ರೆ 1ನೇ ಕ್ಲಾಸಿನಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ಎಲ್ಲಾ ಮಕ್ಕಳು ಮುಂದಿನ ಕ್ಲಾಸಿಗೆ ಹೋಗೋದಲ್ಲ ತಾವಾಗೇನೆ. ಅದ್ರಾಗ ಅರ್ಧಮರ್ಧ ಉಳಿತವ, ಅರ್ಧಮರ್ಧ ಹೆಂಗ್ ಹೋಗ್ತವಲ್ಲ, ಹಾಗ ಕೇಳಾಕ ಬಂದಿರತಕ್ಕಂತ 1000 ಜನರೊಳಗ ಒಬ್ಬ ಮನುಷ್ಯನಿಗೆ ಸ್ವಲ್ಪ ತಿಳಿದಂಗಾಗ ಈ ಕಡೆ ಅಭಿಮುಖವಾಗಿ ಬರ್ತಾನಂತ. ಊರಾಗ 1000 ಜನರಿದ್ರೆ 1000 ಪೈಕಿ ಒಬ್ಬ ಬರ್ತಾನೆ. ಬಂದವ್ರ ಪೈಕಿ 1000 ಪೈಕಿ ಒಬ್ಬನೇ ಸ್ವಲ್ಪ ತಿಳಿತಂತ ಮಾತು ಹೇಳ್ತ. ಅದಕ್ಕಾಗಿ ಲಕ್ಷ ಜನರು ಈ ಸಂಸಾರದಲ್ಲಿ ಜೀವಾತ್ಮರಾಗಿ ಹುಟ್ಟಿ ಬಂದಿದ್ರು ಕೂಡ ಎಲ್ಲರೂ ದೇವರ ಕಡೆ ಯಾಕೆ ಮುಖ ಆಗಂಗಿಲ್ಲ ಅಂತ ಕೇಳಿದ್ದಾದ್ರೆ ಮನಸ್ಸು ಶುದ್ಧ ಇರಂಗಿಲ್ಲ ಅಂತ. ಅದಕ್ಕೆ ಯಾವಾಗ ಮನಸ್ಸು ಶುದ್ಧವಾಗ್ತದ ಅವಾಗ ದೇವರ ಕಡೆ ಮನುಷ್ಯ ಅಭಿಮುಖ ಆಗ್ತಾನೆ, ಹೊರತಾಗಿ ಅಲ್ಲಿವರೆಗೆ ಆಗಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಈ 101ನೇ ಸ್ಥಳದೊಳಗೆ ನಾವು ದೇವರ ಜೊತೆಗೆ ಸಮರಸವಾಗುವಂಥದ್ದಿದ್ರು ಕೂಡ ಮೊದಲನೇ ಸ್ಥಳಕ್ಕೆ ನಾವು ಬಂದ್ವಿ ಅಂದ್ರೆ ಮುಂದಿನ ಸ್ಥಳಕ್ಕೆ ಅವಶ್ಯವಾಗಿ ಹೋಗಿ ನಾವು ಮುಟ್ತೀವಿ. ಆದ್ರೆ ಯಾವ ಮನುಷ್ಯ ಮೊದಲನೇ ಸ್ಥಳಕ್ಕೆ ಬಂದಿಲ್ಲ ಅಂದ್ರೆ ಎಲ್ಲಿ ಮುಟ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಈ ಸಿದ್ಧಾಂತ ಶಿಖಾಮಣಿಯ ಮೊದಲನೇಗಿರ್ತಕ್ಕಂಥ ಸ್ಥಳಕ್ಕೆ ನಾವು ಪಿಂಡಸ್ಥಳ ಅಂತ ಕರ್ಕೊಂಡ್ ಬರ್ತಾ ಇದ್ದೇವೆ. ಈ ಪಿಂಡಸ್ಥಳದ ಮುಖ್ಯ ಲಕ್ಷಣ ಅಂದ್ರೆ ತನ್ನ ಆಹಾರ, ತನ್ನ ವಿಹಾರ, ತನ್ನ ವ್ಯವಹಾರ ಇವೆಲ್ಲವುಗಳ ಮುಖಾಂತರವಾಗಿ ತನ್ನನ್ನು ಪರಿಶುದ್ಧನಾಗಿ ಮಾಡಿಕೊಂಡು ಪರಮಾತ್ಮನ ಕಡೆಗೆ ಮುಖವಾಗಿರ್ತಕ್ಕಂಥ ಏನು ಸಾಧಕ ಅದಲ್ಲ ಅವನಿಗೇನೆ ಪಿಂಡಸ್ಥಲಿ ಅಂತ ಕರ್ಕೊಂಡ್ ಬರ್ತಾ ಇದ್ದಾರೆ. ಈ ಪಿಂಡಸ್ಥಳದಲ್ಲಿ ಬಂದಿರತಕ್ಕಂಥ ಸಾಧಕ ಒಮ್ಮೆ ದೇವರ ಕಡೆ ಮುಖ ಅದ ಅಂದ್ರೆ ದೇವರು ಅವನು ಬಿಡಂಗಿಲ್ಲ. ಆದರೆ ಯಾರ ದೇವರ ಕಡೆಗೆ ಬೆನ್ನು ಮಾಡಿಕೊಂಡು ನಿಂತ್ಕೊಂಡು ಅವ್ರ ಕಡೆಗೆ ದೇವರು ಏನು ಮಾಡಂಗಿಲ್ಲ, ಸುಮ್ಮನೆ ಬಿಟ್ಟು ಬಿಡ್ತಾನೆ. ಹೋಲೆ ಎದ್ದು ಸೋಕರ್ ಹೋಲೆ ಅಂತ. ಒಮ್ಮೆ ಹೊಳ್ಳಿ ನಿಂತ್ಕೊಂಡ ಅಂದ್ರೆ ಅವನ ದೇವರು ಉದ್ಧಾರ ಮಾಡ್ತಾನ, ಗುರು ಉದ್ಧಾರ ಮಾಡ್ತಾನೆ. ಹಾಗೆ ನಮ್ಮ ಶಕಾಪುರ ಸ್ವಾಮಿಗಳವರು ಈ ನಾಡಿನ ಭಕ್ತರನ್ನ ಈ ತಪೋವನ ಕಡೆಗೆ ಮುಖವಾಗಬೇಕು. ಇವರು ಗುರು ಕಡೆಗೆ ಮುಖವಾದ್ರೆ ಅಂದ್ರೆ ಮುಕ್ತಿ ಅನ್ನುವಂತಹದ್ದು ಸಿಗುತ್ತೆ, ಜೀವನ ಸದ್ಗತಿ ಆಗತ್ತೆ ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಬಹಳ ಕಷ್ಟಪಟ್ಟು ಪ್ರಚಾರ ಮಾಡಿ ಪ್ರಸಾರ ಮಾಡಿ ಈ 18 ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದರಾಗ 7 ದಿನ ಹೋದುವಿಗಾಲೆ, 1 ವಾರ ಮುಗಿದು ಹೋಗ್ಯದ. ಇನ್ನು ಉಳಿದಿರ್ತಕ್ಕಂಥ 11 ದಿನಗಳಲ್ಲಿ ಎಷ್ಟು ಮೆಟ್ಲ ಏರಾಕ್ ಸಾಧ್ಯವೋ ಅಷ್ಟು ಏರೋಣ, ಉಳಿದದ್ದು ದೇವರ ಕಡೆಗೆ ಬಿಟ್ಬಿಡೋನು, ತಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ಮಾತನ್ನು ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಮುಂದಿನ ದಿನ ಲಾಭವನ್ನು ಪಡ್ಕೋಬೇಕಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಿದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. विश्वाराध्याय मङ्गलम् शिव विश्वैकपालाय मङ्गलम्. श्रीविश्वाराध्याय मङ्गलम् शिव विश्वैकपालाय मङ्गलम्. विश्वेशजाताय विश्वादिबीजाय विश्वेशजाताय विश्वादिबीजाय श्रीविश्ववन्द्याय मङ्गलम् शिव
विश्वैकपालाय मङ्गलम् शिव विश्वैकपालाय मङ्गलम् श्रीविश्वाराध्याय मङ्गलम् शिव विश्वैकपालाय मङ्गलम् चरवृन्दवन्द्याय मङ्गलम् वरचरनीतिबोधाय मङ्गलम् चरवृन्दवन्द्याय मङ्गलम् वरचरनीतिबोधाय मङ्गलम् गुरुरूपधाराय गुरुराजिराजाय गुरुरूपधाराय गुरुराजिराजाय परिपूतदेहाय मङ्गलम् शिव विश्वैकपालाय मङ्गलम् श्रीविश्वाराध्याय मङ्गलम् शिव विश्वैकपालाय मङ्गलम् भवमूलभङ्गाय मङ्गलम् शिव शिवलिङ्गसङ्गाय मङ्गलम् भवमूलभङ्गाय मङ्गलम् शिव शिवलिङ्गसङ्गाय मङ्गलम् भवमङ्गलाङ्गाय शिवपिङ्गचूडाय भवमङ्गलाङ्गाय शिवपिङ्गचूडाय कवितुङ्गसेव्याय मङ्गलम् शिव विश्वैकपालाय मङ्गलम् श्रीविश्वाराध्याय मङ्गलम् शिव विश्वैकपालाय मङ्गलम् काशीपुरेशाय मङ्गलम् कवि काशीनाथेशाय मङ्गलम् काशीपुरेशाय मङ्गलम् कवि काशीनाथेशाय मङ्गलम् केशापहाराय पाशप्रमोचाय केशापहाराय पाशप्रमोचाय शीशादिमान्याय मङ्गलम् शिव विश्वैकपालाय मङ्गलम् श्रीविश्वाराध्याय मङ्गलम् शिव विश्वैकपालाय मङ्गलम् श्रीविश्वाराध्याय मङ्गलम् शिव विश्वैकपालाय मङ्गलम् विश्वेशजाताय विश्वादिबीजाय विश्वेशजाताय विश्वादिबीजाय श्रीविश्ववन्द्याय मङ्गलम् शिव विश्वैकपालाय मङ्गलम् शिव विश्वैकपालाय मङ्गलम् शिव विश्वैकपालाय